ಬ್ರದರಿಗೆ ಒಳ್ಳೆ ಕನಸು ಬಿದ್ದರು ಅದು ಇವರಿಗೆ ಡಿಫಿಕಲ್ಟ್. ಬಂದೆ. ಎಂತ ಸಾವು ಮಾರ ಇಷ್ಟೊತ್ತಿಗೆ ಅವಸ್ಥೆ. ಬ್ರದರ್, ನನ್ನ ತಂಗಿ ಸುಸೆ ಮಾಡ್ಕೊಂಡಿದ್ದಾಳೆ. ಪ್ಲೀಸ್ ಬ್ರದರ್, ಬನ್ನಿ ಬ್ರದರ್, ಪ್ಲೀಸ್. ನಡೀರಿ ನಡೀರಿ ನಡೀರಿ. ಈಗಷ್ಟೇ ನನ್ನ ಜೊತೆ ಅಷ್ಟೊಳ್ಳೆ ಡ್ಯಾನ್ಸ್ ಮಾಡ್ತಿದ್ಲು ಮಾರ, ಅಷ್ಟು ಬೇಗ ಸತ್ತೋದ್ಲ. ಎಂತ ಸಾವು ಮಾರ. ಅಯ್ಯೋ ದೇವ, ಇನ್ನು ಜೀವ ಉಂಟು. ಆಂಬುಲೆನ್ಸ್ಗೆಲ್ಲ ವೇಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ನಾವೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವ. ಬೇಗ ಬೈಕ್ ತಗೊಂಡು ಬನ್ನಿ. ಸರಿ ಬ್ರದರ್. ಅಯ್ಯೋ, ಎಂತಾಯ್ತು? ಬೈಕ್ ಎತ್ಕೊಳ್ತಾ ಇದ್ದ ಬ್ರದರ್. ಅಯ್ಯೋ, ಎಂತ ಅವಸ್ಥೆ ಮಾರೆ ನಿಂದು. ಸರಿ, ಇವಳನ್ನು ಬೇಗ ಕೆಳಗೆ ಕೆಳಗೆ ಕರ್ಕೊಂಡು ಬನ್ನಿ. ನನ್ನ ಬೈಕಿನಲ್ಲಿ ಹೋಗುವ. ನಾನು ಬೈಕ್ ತಗೊಂಡು ಬರ್ತೇನೆ. ತಡ ಮಾಡಬೇಡಿ, ಬೇಗ ಬನ್ನಿ ಬ್ರದರ್. ನನ್ನನ್ನು ಬ್ರದರ್ ಅಂತ ಕರೀದೆ, ಮಹೇಶ್ ಅಂತ ಕರೆದು ಸೂಸೈಡ್ ಮಾಡ್ಕೊಂಡದ್ದ. ಮತ್ತೆ ಸಾವು ಮಾರೆ. ಬದುಕೋ ಮಾರಕ್ಕೆ ಸಾಯ್ಬೇಡ. ಬೇಗ 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 ನರ್ಸ್, ಸ್ವಲ್ಪ ಬೇಗ ಬನ್ನಿ. ಎಮರ್ಜೆನ್ಸಿ, ಬೇಗ ಬೇಗ. ಮೈಸೂರಿಗೆ ಹಾಕ ಬಂದು ಮಿಟ್ಟಿಯ ಮಂಡ್ಯದೈಕ್ಲು ಹಾಕೊಂಡಿದ್ದ ಚಡ್ಡಿಯ. ಅಲ್ಲೆಲ್ಲೆಲ್ಲೇ 10 ಭಾಷೆಗಳಲ್ಲಿ ಜಾತಕ, ಕಂಪ್ಯೂಟರ್ ಜಾತಕ ಮಾಡಿಕೊಡಲಾಗುತ್ತದೆ. ಈ ವಯ್ಯ 10 ಭಾಷೆಗಳ ಕಲ್ತ್ಬಿಟ್ಟು ಈ ಕೆಲಸ ಯಾಕೆ ಮಾಡ್ಕೊಂಡಿದ್ದಾನು ಅಂತ. ಯಾವುದಾದ್ರೂ ಕಂಪ್ನಿಗೆ ಹೋಗ್ಬಿಟ್ಟು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಕೆಲಸ ಮಾಡಿದರೆ ಒಳ್ಳೆ ಸಂಬಳನಾರು ಸಿಗ್ತಾ ಇತ್ತು. ಕಂಪ್ಯೂಟರ್ ಜಾತಕ ಮಾಡೋಕೆ ಇವನೇ ಆಗ್ಬೇಕಂತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೈ ಬಿಡಿ. ಏನ್ ಸರ್, ಜಾತಕ ಕೇಳಕ್ ಬಂದಿದ್ದೀರಾ? ಹೌದು ಸರ್, ನಾನೊಂದು ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಸರ್. ಅವ್ರ ಮನೆಯವರೆಲ್ಲರೂ ಒಪ್ಕೊಂಡಿದ್ದಾರೆ ಸರ್, ಆದ್ರೆ ಒಬ್ಬ ಮಾತ್ರ ಒಪ್ಕೊಳ್ತಿಲ್ವಲ್ಲ ಸರ್. ಯಾರು ಸರ್ ಅವನು? ನಿಮ್ ಪ್ರೀತಿಗೆ ಒಪ್ತೇ ಇರೋನು? ಛೇ, ನಿಷ್ಕಲ್ಮಶವಾದ ಪ್ರೀತಿನ ಈ ಪ್ರಪಂಚ ಹೃದಯದಿಂದ ಅರ್ಥ ಮಾಡ್ಕೊಳ್ಳೋರು ತೀರಾ ಕಡಿಮೆ ಸರ್. ಆದ್ರೂ ತಲೆ ಕೆಡ್ಸ್ಕೊಡ್ಬೇಡಿ ಸರ್, ನಾನಿದ್ದೀನಿ. ನಿಮ್ ಮದುವೆಗೆ ಅದ್ಯಾವನ್ನ ಅಡ್ಡ ಬರ್ತಾನೋ ಅವನ್ನ ತಡೆದು ಅವನ್ ತೊಡೆನ ಮುರಿದು ನಾನ್ ನಿಮ್ ಮದುವೆ ಮಾಡಿಸ್ತೀನಿ ಸರ್. ತಲೆ ಕೆಡ್ಸ್ಕೊಡ್ಬೇಡಿ. ಅಂದಹಾಗೆ ಯಾರು ಸರ್ ಅದು ಒಪ್ತೇ ಇರೋ ನಿಮ್ ಪ್ರೀತಿಗೆ? ಸಮಾಜದಲ್ಲಿ ನಿಮ್ ತರ ಥಿಂಕ್ ಮಾಡೋರು ತುಂಬಾ ಜನನೇ ಬೇಕು ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಯಾರು ಬನ್ನಿ ಸರ್, ನೀವು ಇಲ್ಲೇ ಇರಿ ಸರ್, ನಾನು ಒಳಗಡೆ ಹೋಗ್ಬರ್ತೀನಿ. ಅಲ್ಲ ಸರ್, ಯಾರೋ ಒಬ್ದೇ ಇರೋಣ ಅಂತ ಹೇಳ್ತಿದ್ರೆ. ಅವಳ ಗಂಡ ಸರ್. ಗಂಡನಾ? ಅಯ್ಯೋ ಲೋಪುರ್ ನನ್ನ ಮಗನ ಹೋಗು. ಈ ಗಣ್ಣ ಸಿಕ್ಕಿದ್ರೆ ಅಯ್ಯಪ್ಪ. ಹಲೋ, ನಿಂದೇನ್ ಕಥೆ? ಸರ್, ನಮ್ಮನೆ ನಾಯಿ ಕಳೆದೋಗಿ 9 ತಿಂಗಳಾಗಿದೆ. ಅದ್ರ ಹುಟ್ಟಿ ಡೇಟು, ಟೈಮು, ರಾಶಿ, ಗೋತ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸರ್. ಅದು ಯಾವ ದಿಕ್ಕಲ್ಲಿ, ಯಾವ ರೋಡಲ್ಲಿ, ಯಾವ ಮೋರಿನಲ್ಲಿ ಇದ್ರು ಬಿಡಲ್ಲ. ಏನ್ ಸ್ಪಿರಿಟು ನಿಂದು, ಸೂಪರು. ಅಂದಹಾಗೆ ಹೆಣ್ಣಾಯ ಗಣ್ಣಾಯ? ಹೆಣ್ಣು. ಹೆಣ್ಣಾಯ? ಎಷ್ಟು ವರ್ಷ? 20 ತಿಂಗಳು. 20 ತಿಂಗಳು? ಒಂದ್ ಕೆಲಸ ಮಾಡು, ಇನ್ನೊಂದು 3 ತಿಂಗಳು ಬಿಡು. ಡೆಲಿವರಿ ಮಾಡಿಸ್ಕೊಳ್ಳಕ್ಕೆ ಅದೇ ನಿಮ್ಮ ಮನೆಗೆ ಬರುತ್ತೆ. ಓಕೆನಾ? ಯಾರಪ್ಪ? ಇರಲ್ಲ. ಈಗಿನ ಕಾಲದಲ್ಲಿ ಹೆಂಡತಿ ಹೋದ್ರೇನೆ ಹುಡ್ಕಲ್ಲ, ಅಂತದ್ರಲ್ಲಿ ನಾಯಿ ಹುಡ್ಕಕ್ ಬಂದೈತೆ ನೀರಾನೆ. ಹೆಂಡತಿ ಅಲ್ಲ, ನನ್ನ ನಾಯಿ ಹೋಗಿರೋದು. ಗುಜಿ, ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ. ಜಟಾಟ ವಿಗಲ ಜಲ ಪ್ರವಾಹ ಮಾಡಿ ಗುರುಜಿ. ತಪ್ಪಾಯ್ತು ತಪ್ಪಾಯ್ತು ಗುರುಜಿ.
ಸ್ವಾಮಿ ಒಪ್ಪಿಸ್ಕೋಬೇಕು ಸ್ವಾಮಿ. ಹೆಸರು ಬ್ರಾದರು. ಹೆಸರೇನು ಅಂತ ಕೇಳಿದ್ದು. ಬ್ರಾದರು. ಜಾತಕದ ಹೆಸರೇನು ಅಂತ ಕೇಳಿದ್ದು. ಅದೇ ಬ್ರಾದರು. ಅಯ್ಯೋ ಶನಿ ಮುಂಡೆದೆ, ದ್ರಾಬೆ ಮುಂಡೆದೆ, ನಿನ್ ಮಕ ಮುಚ್ಚ. ಅಯ್ಯೋ, ಈ ಜಾತಕದಲ್ಲಿ ಇರೋ ಹೆಸರೇನು ಅಂತ ಕೇಳಿದ್ದು. ಕೋಪ ಮಾಡ್ಕೋಬೇಡಿ. ಅಂದ್ಹಾಗೆ ಜನ ನಿಮ್ಮನ್ನ ಏನಂತ ಕರೀತಾರೆ? ಗುರೂಜಿಯೇ ಅಂತ ಕರೀತಾರೆ. ಗುರುಜಿ ಅಂತ ಕರೀತಾರಲ್ವಾ? ಆದ್ರೆ ಅವನ್ನ ಬ್ರದರ್ ಒಂದ್ ಕೈ ಹಾಕ್ತೀರಾ? ಬ್ರದರ್ ಅಂದ್ಮೇಲೆ ಕೈ ಅಂತ ಹಾಕುದು? ಈ ಆಂಟಿಗೆ ಸಹ ನಾನು ಬ್ರದರ್. ಎಂತ ಸಾವ, ಅವಳ ಮುಟ್ಟಿಯಲ್ಲಿ ಹಾವು ಸೇರ್ಕೊಳ್ಳಿ. ಕರ್ಮ. ಹಲೋ ಹಲೋ, ನನ್ ಗಂಡ ಮನೇಲಿಲ್ಲ. ಗಂಡ ಮನೇಲಿಲ್ಲ ಅಂತೆ. ಬಂದೆ 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 ಬಂದೆ. ಎಂತ ತಗೊಳ್ಳಿ ದುಡ್ಡು. ಅರ್ಧ ಲೀಟರ್ ಹಾಲ್ ತಂದು ಕೊಡ್ತೀರಾ ಬ್ರದರ್? ಬ್ರದರ್ ಅಂತೆ ಬ್ರದರ್. ಅಯ್ಯೋ, ಗಂಡ ಮನೆಗೆ ಯಾಕೆ ಹಿಂಗ್ ಆಡ್ತಿದ್ದಾನೆ? ಬಾಲ್ ಮಾರ ಮಕ್ಕಳು. ಬಾಲ್ ಕೊಡಿ ಬ್ರದರ್. ಬಾಲು ಇವುಗಳು ಹೊಟ್ಟೆ ಕಿಚ್ಚಿಡುಕೆ. ನನ್ನ ಬ್ರದರ್ ಅಂತ ತಾನೇ ಕರ್ದಿದ್ದು. ಸಿಸ್ಟರ್ ಅಂತ ಕರ್ದಂಗ್ ಹೋಯ್ತವನೆ. ಮಾಮ ಎತ್ತು. ಮಾಮ ಕಾಸು ಕೊಡ್ ಮಾಮ, ಒಳ್ಳೇದಾಗ್ಲಿ ನಿಂಗೆ. ಬಂದ್ಲು, ದುಡ್ಡು ಕೊಡುವ ಮಾರ. ಬ್ರದರ್ ಕಾಸು ಕೊಡ್ ಬ್ರದರ್. ಬ್ರದರ ದುಡ್ಡು ಸಹ ಇಲ್ಲ, ಎಂತ ಸಹ ಇಲ್ಲ. ಬ್ರದರ್ ಅಂತೆ ಬ್ರದರ್. ಇವಳಿಗೂ ಬ್ರದರ ಮಾರೆ. ನಾನು ಮುಂದಿನ ಜನ್ಮದಲ್ಲಿ ಇವಳು ಬ್ರದರ್ ಆಗಿ ಹುಟ್ಲಿ. ಏ ಬ್ರದರ್, ರೋಡ್ ದಾಟಿಸ್ತೀಯಾ? ನಾನು ಎಂತ ಬ್ರದರ್ ಈ ಅಜ್ಜಿಗೆ? ಅವನ್ನ ಎಲ್ರು ಹೀಗೆ ಕರೆಯೋದು, ಗುರುಜಿ. ಗುರುಜಿ ಗುರುಜಿ ಗುರುಜಿ. ಅಯ್ಯೋ ಅಯ್ಯೋ, ಸತ್ತಿದ್ದೋಗ್ಬಿಟ್ಟ ಗುರುಜಿ. ಗುರುಜಿ ಅಯ್ಯೋ ಗುರುಜಿ. ಎಬ್ಬರಿಸ್ಬೇಡಿ ಅವ್ರನ್ನ. ಯಾಕೆ? ಮಾತಾಡುವಾಗ ಮಲ್ಗೋ ಕಾಯಿಲೆ ಇದೆ ಅವ್ರಿಗೆ. ಮರುವಿನ ಕಾಲಿ ಸದ್ಯ ಬೇರೆ ಯಾವಾಗಲೂ ಇಲ್ವಲ್ಲ. ಸದ್ಯಕ್ಕೆ ಇವರಂತೂ ಅವನ ಭವಿಷ್ಯ ಹೇಳಿಲ್ಲ. ನೀವಾದ್ರೂ ಹೋಗಿ ನೋಡ್ಕೊಂಡು ಬನ್ನಿ. ಐ ಆಮ್ ಜಸ್ಟ್ 35. ಬೇಗ ಮದುವೆ ಆಗ್ತೇನೆ ಮಾರೆ. ಈ ಫುಟ್ಬಾಲ್ ಮ್ಯಾಚಲ್ಲಿ ಯಾರು ಎಷ್ಟೇ ಆಡಿದ್ರು ಗೋಲ್ ಹೊಡೆದವರನ್ನ ಮಾತ್ರ ನೆನ್ಪಿಟ್ಕೊಳ್ತಾರೆ. ಹಾಗೆ ನಮ್ಮ ಹಾಸ್ಪಿಟಲಲ್ಲಿ ನಾವು ನರ್ಸು ಎಷ್ಟೇ ಕೆಲಸ ಮಾಡಿದ್ರು ಡಾಕ್ಟರಿಗೆ ಹೆಸರು. ನಾನು ಬೇಗ ಮದುವೆ ಆಗಿ 4 ಜನ ಹೆಣ್ಣುಮಕ್ಕಳಿಗೆ ಜನ್ಮ ಕೊಟ್ಟು ನನ್ನನ್ನ ಬ್ರದರ್ ಬ್ರದರ್ ಅಂತ ಕರೆದವರ ಗಂಡು ಮಕ್ಕಳಿಗೆಲ್ಲ ಬ್ರದರ್ ಬ್ರದರ್ ಅಂತ ಕರೆಯೋ ಹಾಗೆ ಮಾಡ್ತೇನೆ. ಇವತ್ತು ನಮ್ಮ ಹಾಸ್ಪಿಟಲಿಗೆ ಒಂದು ಕೇರಳ ಕುಟ್ಟಿ ನರ್ಸು ಬರ್ತಿದ್ದಾಳೆ. ನನ್ನ ಬಗ್ಗೆ ಅವಳಿಗೆ ಏನು ಜಾಸ್ತಿ ಗೊತ್ತಿಲ್ಲ. ಅವಳನ್ನು ಬೇಗ ಪಟಾಯಿಸ್ಬೇಕು ಮಾರ. ಇವನ ಕಣ್ಣು ಮಂಡೆಯಲ್ಲಿ ಉಂಟ ಇಲ್ಲವ? ಎಂತ ಸಾವು ಮಾರೆ. ಇವನ ಕಣ್ಣಂತೂ ಮಂಡೆ ಅಲ್ಲೇ ಇಲ್ಲ ಮಾರೆ. ಟೆಂಪೋ ಮಾರೆ. ಇವ ಕೂಡ ಬೈಕ್ ಹೋದಾಗೆ ಹೋದ್ರೆ ಅಷ್ಟೇ, ಇವ ನನ್ನನ್ನು ಕೊಲ್ತಾನೆ. ಸೈಡಿಗೆ ಹೋಗ್ತಾರೆ. ಇನ್ನು ವಾಲಿಗಳಿಗೆ ನಿಲ್ಲಿಸ. ಮಾಡ್ತೇನೆ ಇವತ್ತು. ಇಳಿಯ ಕೆಳಗೆ, ಇಳಿಯ ಬಾರ ಕೆಳಗೆ. ನಾನು ಹುಡುಗಿಲ್ಲ ಇವತ್ತು ನಾನು. ಎದ್ದೇಳ. ವಾಸನೆ ಮಾರ. ಎದ್ದೇಳ. ಹೇಳ್ದಾಗ ನಾನು ಹೇಳ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗೋ. ಎದ್ದೇಳು. ಎದ್ದೇಳ ಮೇಲೆ. ಸರಿ ಬಾ. ಸರ್ತ ನಡಿಯ. ನಡಿಯ.
ಏ ಯಾಕೆ ಅವ್ನ ಹಂಗೆ ಹೇಳಕ್ಕೆ ಬರ್ತಾ ಇದೀಯಾ? ಸರ್, ನಾನು ನನ್ನ ಪಾಡಿಗೆ ವಿಜಯನಗರ ಸಿಗ್ನಲ್ ಅಲ್ಲಿ ಒಬ್ಬನೇ ಬೈಕಲ್ಲಿ ನಿಂತಿದ್ದೆ. ಇವ ಟೆಂಪೋ ಓಡಿಸ್ಕೊಂಡು ಬರ್ತಿದ್ದ. ನಾನೇನಾದ್ರೂ ಸೈಡಿಗೆ ಸರಿಯಾದಿದ್ದಿದ್ರೆ ನೀವು ನನ್ನ ಹೆಣ ನೋಡ್ಲಿಕ್ಕೆ ಅಲ್ಲಿಗೆ ಬರ್ಬೇಕಿತ್ತು. ಅದ್ರಲ್ಲೂ ಕುಡ್ದಿದ್ದಾನೆ ಮೂಜಿ ಕಾಸಿನವ. ಇವನ ಮುಖ ನೋಡಕ್ಕೆ ಕುಡ್ದವಂತರನೇ ಇದೆ. ಕಾನ್ಸ್ಟೇಬಲ್ ಸಾರ್, ಅವನ ಹ್ಯಾಂಡ್ ಓವರ್ ತಗೊಳ್ಳಿ, ಕರ್ಕೊಂಡೋಗಿ. ರಂಗಪ್ಪ. ಎಸ್ ಸರ್. ಟೆಂಪೋನ ಸ್ಟೇಷನ್ ತಗೊಬನ್ನಿ. ಓಕೆ ಸರ್. ನೀವು ನಮ್ಮ ರೈಟರ್ ಹತ್ರ ಒಂದು ಕಂಪ್ಲೇಂಟ್ ಬರ್ಕೊಡಿ. ಓಕೆ ಸರ್. ಏನ್ರಿ ಇನ್ಸಿಡೆಂಟ್ ನೋಡಿದವ್ರು ಒಬ್ರು ಇಲ್ವಾ? ಯಾರು ಇರ್ಲಿಲ್ಲ ಸರ್, ನಾನು ಒಬ್ಬನೇ ಇದ್ದದ್ದು. ಮಿಕ್ಕ ಇಬ್ಬರು ಸಿಗ್ನಲ್ ಇದ್ದರೂ ಸಹ ಸುರ್ರ ಎಂದು ಪಾಸ್ ಆದರು. ಕೋರ್ಟ್ನಲ್ಲಿ ವಿಟ್ನೆಸ್ ಕೇಳಿದ್ರೆ ಏನ್ ಮಾಡೋದು? ವಿಟ್ನೆಸ್ ಸಿಗದಿದ್ರೆ ಟ್ರಾಫಿಕ್ ಇಂದ ಡ್ರಿಂಕ್ ಅಂಡ್ ಡ್ರೈವ್ ಮತ್ತೆ ನೆಗ್ಲೆನ್ಸಿ ಡ್ರೈವ್ ಅಂತ ಕೇಸ್ ಹಾಕ್ಬೋದಷ್ಟೇ. ಸಾರ್, ಈ ಬ್ಯಾವರ್ಸಿ ನನ್ನನ್ನ ಸ್ವಲ್ಪದಲ್ಲೇ ಕೊಂದು ಬಿಡ್ತಿದ್ದ. ಕೋರ್ಟ್ಗೆ ಸಾಕ್ಷಿ ಬೇಕಪ್ಪ. ಸರ್, ಆ ಸಿಗ್ನಲ್ ಅಲ್ಲಿ ಸಿಸಿ ಕ್ಯಾಮರಾ ಉಂಟಾ? ಇದೆ. ಹಾಗಾದ್ರೆ ವಿಟ್ನೆಸ್ ನಿಮ್ಗೆ ಅದರಲ್ಲಿ ಸಿಗ್ತದೆ ನೋಡಿ. ನಾನು ಸರಿಯಾಗಿ ಜೀಬ್ರಾ ಕ್ರಾಸ್ ಲೈನ್ ನ ಹಿಂದೆ ಒಬ್ಬನೇ ಬೈಕಲ್ಲಿ ಇದ್ದದ್ದು. ಸಿಗ್ನಲ್ ನಲ್ಲಿ ಒಬ್ಬನೇ ಇದ್ದದ್ದು ವಿಟ್ನೆಸ್ ಸಿಗ್ಬೋದು. ಅದು ಸಿಸಿ ಕ್ಯಾಮ್ರಾ ವರ್ಕ್ ಆಗಿ ಕ್ಯಾಪ್ಚರ್ ಆಗಿದ್ರೆ ಮಾತ್ರ. ಮತ್ತೆಂತ ಶೋಕಿಗೆ ಇಟ್ಟದ್ದು ಅದು? ನೀನು ನಿನ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆಲ್ಲ? ಹ್ಞೂ ಸರ್. ಸರ್, ನೀವು ಇವನ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಿ. ಹಾಸ್ಪಿಟಲ್ಗೆ ಕೆಲ್ಸಕ್ಕೆ ಅಂತ ಹೋಗ್ತಿದ್ದೆ, ಇವನ ನನ್ನ ಮಾರ್ಚರಿಗೆ ಕಳಿಸ್ತಿದ್ದ. ಪಾಪಿ. ಸರಿ, ಆಚೆ ನಮ್ಮ PC ಇದ್ದಾನೆ, ಅವನ್ನ ಸ್ವಲ್ಪ ನೋಡ್ಕೊಂಡು ಹೋಗು. ಸರ್, ಬರ್ತೇನೆ. ನೋಡಿ ಆಯ್ತು, ಬರ್ತೇನೆ. ಕಾನ್ಸ್ಟೇಬಲ್ ಸಾರ್, ಅವನನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿಸಿ ರಿಪೋರ್ಟ್ ತಗೋಬಾ. ಸರಿ ಸರ್. ಹಲೋ, ಟ್ರಾಫಿಕ್ ಕಂಟ್ರೋಲ್ ರೂಮ್. ನಾನು ವಿಜಯನಗರ ಪೊಲೀಸ್ ಸ್ಟೇಷನ್ ಇಂದ ಹೆಡ್ ಕಾನ್ಸ್ಟೇಬಲ್ ಮಾತಾಡ್ತಾ ಇದ್ದೀನಿ. ಒಂದು ಕೇಸಿನ ಸಲುವಾಗಿ ಇವತ್ತು ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ವಿಜಯನಗರ ಸಿಗ್ನಲ್ದು CC ಕ್ಯಾಮ್ರಾ ಫುಟೇಜ್ ಬೇಕಿತ್ತು. ಸರ್, ಸಂಜೆ ಕಳಿಸಿ, ರೆಡಿ ಮಾಡಿಟ್ಟಿರ್ತೀನಿ. ಸರಿ. ರಂಗಪ್ಪ. ಎಸ್ ಸರ್. ಸಂಜೆ ಮನೆಗೆ ಹೋಗ್ತಾ CC ಕ್ಯಾಮ್ರಾ ಫುಟೇಜು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಎಸ್ ಸರ್. ನಿಧಾನಕ್ಕೆ ಹೋಗಿ. ಆಗ್ಲೇ 2 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. VRS ತಗೊಂಡು ಮನೇಲಿ ಕೂತ್ಕೊಳ್ಳಿ ಅಂದ್ರೆ ಕೇಳಲ್ಲ. ಓಂ ನಮಃ ಶಿವಾಯ. ಸರಿ ಸರ್. ಗುಡ್ ಮಾರ್ನಿಂಗ್ ಅಕ್ಷತಾ. ಮತ್ತೆ ವಿಶೇಷ? ಗುಡ್ ಮಾರ್ನಿಂಗ್ ಬ್ರದರ್. ಈ ಎಕ್ಸಾಮ್ ಕಂಡಿಡ್ದವನ್ನ ಕ್ಷಮಿಸ್ತೇನೆ, ಆದರೆ ಈ ಬ್ರದರ್ ಅಂತ ಪದ ಕಂಡಿಡ್ದವನ್ನ ಕೊಚ್ಚಿ ಕೊಚ್ಚಿ ಸಾಯಿಸ್ತೇನೆ. ಆ ಕೇರಳ ಕುಟ್ಟಿ ಮಾತ್ರ ನನ್ನ ಬ್ರದರ್ ಅಂತ ಕರೀದಿದ್ರೆ ಸಾಕು. ನೀನು ಬ್ಲಡ್ ಕೊಡ್ಬೇಕಾ? ಬಾಬಾ, ನಂಗೆ ಯಾಕೋ ನಿಂದು ನೀನು 25 kg ಇರೋದು ಡೌಟು. ಫಸ್ಟ್ ಚೆಕ್ ಮಾಡ್ಬಿಡೋಣ. ಹ್ಞೂ ಸರ್, ಚೆಕ್ ಮಾಡಿ. ಏನ್ ಮಾಡ್ತಿದ್ಯಪ್ಪ? ನೀವೇ ಹೇಳಿದ್ರಲ್ಲ ಸರ್ ಚೆಕ್ ಮಾಡ್ಬೇಕು ಅಂತ. ಅಪ್ಪ, ನಾನು ಹೇಳಿದ್ದು BP ಚೆಕ್ ಮಾಡ್ಬೇಕು ಅಂತ ಕಣೋ, PP ಅಲ್ಲ. ಫಸ್ಟ್ ಪ್ಯಾಂಟ್ ಹಾಕೋ. ಯಾರಾದ್ರೂ ನೋಡಿದವ್ರು ಅಪಾರ್ಥ ಮಾಡ್ಕೊಂಬಿಟ್ಟಾರು. ಬಾ, ಮಲ್ಕೋ, ಜರ್ಕೋ. ಎತ್ತು. ಬೇಡಪ್ಪ, ಎತ್ತು ಅಂದ್ರೆ ಇನ್ನೇನಾದ್ರು ಮಾಡ್ಬಿಟ್ಟಿಯ, ನಾನೇ ಎತ್ಕೋತೀನಿ. ನಿಧಾನ್ ಕಮ್ಕಿ ಸರ್, ಮೀಟರ್ ಹೊಡೆದೋಗುತ್ತೆ. ಗುಡ್, ವೆರಿ ಗುಡ್. ಅಲರ್ಟ್ ಆಗಿದ್ಯಾ? ಎಷ್ಟು ಬೇಕೋ ಅಷ್ಟು ನೀನೇ ನಿಧಾನವಾಗಿ ಅಮಿಕ್ಕೋ. ಶಾಂತಮ್ಮ, ಪಾಪಮ್ಮ, ಮಾರಮ್ಮ, ಜಲ್ಗೇರಮ್ಮ, ಬಾರಮ್ಮ, ಮಲ್ಲಮ್ಮ, ಮಾರಮ್ಮ. ನೀವು ಯಾರನ್ನ ಕರೆದಿದ್ದು?
ನಿನ್ನೆ. ನನ್ನ ಹೆಸರು ಮಾರಮ್ಮ ಅಲ್ಲ, ಮರಿಯಾ ಫ್ರಮ್ ಕೇರಳ. ಓ, ಮರಿಯಾ ಫ್ರಮ್ ಕೇರಳ. ಮರಿಯಾ, ನಂಗೊಂದು ಡೌಟು. ಏನು? ಈ ಮಲಯಾಳಮಲ್ಲಿ ನಂಗೆ ಒಂದೇ ಒಂದು ಲೈನ್ ಗೊತ್ತು, ಅದರ ಅರ್ಥ ಸ್ವಲ್ಪ ಹೇಳ್ತೀಯಾ? ಏನದು? ಇರಿಕಿ ಅಡ್ಜಿ ಅವರು ಉಮ್ಮತ್ತರು. ನಾಳೆ ಹೇಳ್ತೀನಿ. ಇಣಕ್ಬಿಡ್ತು ಕುಟ್ಟಿ, ನಾಳೆ ಹೇಳ್ತಾಳ. ಅವಳು ಹೇಳೋ ತನಕ ಕಾಯಕ್ಕಾಗಲ್ಲ, ಫಸ್ಟ್ ನಾನೇ ತಿಳ್ಕೊಬೇಕು. ಹಂಗಾಗಿ ನಾನು ಗೂಗಲ್ ನೋಡ್ಬೇಕು. ಗೂಗಲ್ ನೋಡ್ಬೇಕು. ಹಾಯ್, ಗುಡ್ ಮಾರ್ನಿಂಗ್. ಯಾಕೆ ಬ್ರದರ್ ಲೇಟು? ಎಂತ ಇಲ್ಲ, ಬರುವಾಗ ದಾರಿಯಲ್ಲಿ ಸ್ವಲ್ಪ ಸಮಸ್ಯೆ ಮಾರೈತಿ. ಇವರು ಬ್ರದರ್ ಮಹೇಶ್. ಇವರು ಹೊಸದಾಗಿ ಕೆಲ್ಸಕ್ಕೆ ಸೇರಿರೋರು ಸಿಸ್ಟರ್ ಮರಿಯಾ, ಕೇರಳದಿಂದ ಬಂದಿರೋದು. ನಮ್ಮ ಪ್ರೊಫೆಷನಲ್ಲಿ ನರ್ಸಿಂಗ್ ಅಂತ ಹೆಸರುಂಟು, ಅದು ಎಲ್ಲರಿಗೆ ನೆನಪುಂಟಲ್ಲವ? ಅವರು ಕೂಡ ನರ್ಸ್, ನಾನು ಕೂಡ ನರ್ಸ್. ಸರಿ, ಹೋಗಿ, ನಾನು ನೋಡ್ಕೊಳ್ತೇನೆ. ಎಂತ ಸಾವು ಮಾರ್ಯ, ಎಲ್ಲರೂ ಸಹ ನನ್ನನ್ನು ಬ್ರದರ್ ಅಂತ ಕರೆದ್ರೆ ನನ್ನ ವಂಶ ಹೇಗೆ ವೃದ್ಧಿ ಆಗ್ತದೆ? ಬ್ರದರ್, ಆ ಶ್ರೀನಿವಾಸ್ ಪೇಷಂಟ್ ಫೈಲ್ ಬೇಕು. ಶಿವನ ಪೂಜೆಯಲ್ಲಿ ಕರಡಿ ಬಂದ್ರೆ ಓಕೆ ಮಾರೆ. ಬ್ರದರ್, ಆ ಶ್ರೀನಿವಾಸ್ ಪೇಷಂಟ್ ಫೈಲ್ ಬೇಕು. ಆದ್ರೆ ಇಲ್ಲಿ ಸೊಂಡಿಲಿಲ್ಲದ ಆನೆ ಬಂದಿದೆ. ಆ ಶ್ರೀನಿವಾಸ್ ಪೇಷಂಟ್ ಫೈಲ್ ಬೇಕು. ವಾರ್ಡ್ಗೆ ಶಿಫ್ಟ್ ಆದ್ರಲ್ಲ. ಅದಾ ಅಲ್ಲಿ ಟೇಬಲ್ ಮೇಲುಂಟು, ತಗ. ಎಂತ ಸಾವು ಬ್ರದರ್ ಬ್ರದರ್. ಆ 60 ಪ್ರಾಯದ ಅಜ್ಜಿ ಕೂಡ ನನ್ನನ್ನು ಕರೆಯುವುದು ಬ್ರದರ್ ಎಂದು. ನಾನು ಎಂತ ಬ್ರದರ್ ಅಜ್ಜಿಗೆ? ಅದೆಂತದ್ದು ಓಕೆ, ಮೊನ್ನೆ ಹೆಣ್ಣು ನೋಡಲಿಕ್ಕೆ ಹೋದದ್ದು, ಅವಳು ಬ್ರದರ್ ಬ್ರದರ್ ಕೆಲಸ ಮಾಡೋರು ನನಗೆ ಇಷ್ಟ ಇಲ್ಲ ಅಂದ್ಲು. ಅಲ್ಲ ಮಾರಾಯ್ತಿ, ಅವಳಿಗೆ ನಾನು ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಬೇಕು. ಅದನ್ನ ಬಿಟ್ಟು ಅದೆಂತ ನನ್ನನ್ನ ಬ್ರದರ್ ಅಂತ ಕರೆಯುವುದು? ಮೊಂಡೆ ಸಮ ಇಲ್ಲದವಳು. ನನಗೆ ಬಂದ ಸಿಟ್ಟಿಗೆ ನಾನು ಅವಳನ್ನು ಸಿಸ್ಟರ್ ಅಂತ ಕರೆದು ಬಂದೆ. ಸರಿಯಲ್ಲವಾ ನಾನು ಮಾಡಿದ್ದು? ಏನಾದ್ರೂ ಸಮಸ್ಯೆ ಇದ್ರೆ ನೋಡಿಕೋ, ನಾನು ಕೆಳಗೋಗಿ ಎಕ್ಸ್ರೇ ರಿಪೋರ್ಟ್ ತರ್ತೇನೆ. ಹಾ, ಬ್ರದರ್, ಇನ್ನು ಯಾವ್ದಾದ್ರು ರಿಪೋರ್ಟ್ಸ್ ಪೆಂಡಿಂಗ್ ಇತ್ತಾ ICU ಪೇಷಂಟ್ದು? ಆ ಪೇಷಂಟ್ದು HIV ರಿಪೋರ್ಟ್ ಬಾಕಿ ಉಂಟು. ಯಾವ ಪೇಷಂಟ್ದು? ಅದೇ ಅದೇ ನಿಮ್ ರಿಲೇಟಿವ್ ಅಂತ ಹೇಳಿದ್ರಲ್ಲ, ಅದೇ ಪೇಷಂಟ್ದು. ಸರಿ ಆಯ್ತು ಬ್ರದರ್. ಇದನ್ನ ಫೈಲ್ನಲ್ಲಿ ಹಾಕಿ. ಮರಿಯಾ, ನೀವು ಕ್ರಿಶ್ಚಿಯನಾ? ಹಾಗಾದ್ರೆ ಕ್ರಿಸ್ಮಸ್ ಗಮ್ಮತ್ತು. ನಮಗೆ ಬಿರಿಯಾನಿ ಉಂಟಲ್ಲ? ಎಸ್. ನೀವು ಇದಕ್ಕಿಂತ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ? ಕ್ರಿಸ್ಟಿನಾ ಹಾಸ್ಪಿಟಲ್ ICU ನಲ್ಲಿ 3 years ಎಕ್ಸ್ಪೀರಿಯನ್ಸ್ ಇದೆ. ಹಾಗಾದ್ರೆ ನಿಮಗೆ ಹೆಚ್ಚೇನು ಹೇಳೋ ಅಗತ್ಯ ಇಲ್ಲ. ನೋಡಿ, ನಮ್ಮ ಹಾಸ್ಪಿಟಲ್ನಲ್ಲಿ ಲ್ಯಾಬ್ ಇಲ್ಲ, ಖಾಲಿ ಎಕ್ಸ್ರೇ ಮಾತ್ರ ಉಂಟು. ಟೆಸ್ಟ್ಗೆ ಅಂತ ಡಾಕ್ಟರ್ ಬರೆದ್ರೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ರಿಸೆಪ್ಷನ್ಗೆ ಕಳಿಸ್ಬೇಕು. ಅವರು ಅದನ್ನ ಪಕ್ಕದಲ್ಲಿರೋ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಕಳಿಸ್ತಾರೆ. ನೀವು ಅದನ್ನು ಫಾಲೋ ಅಪ್ ಮಾಡಿ ಪೇಷಂಟ್ ಫೈಲಿಗೆ ತಂದು ಹಾಕಬೇಕು. ಅಷ್ಟೇ, ಅರ್ಥ ಆಯ್ತಾ? ಆಯ್ತು. ಅಕಸ್ಮಾತ್ ಹಾಕ್ಲಿಲ್ಲ ಅಂದ್ರೆ ಗೊತ್ತುಂಟಲ್ಲ, ಡಾಕ್ಟರ್ಗಳು ಮೊದಲಿನ ಹಾಗೆ ಬರೀ ಮಂಗಳಾರತಿ ಮಾಡುವುದಿಲ್ಲ. ಮತ್ತೆ ಏನ್ ಮಾಡ್ತಾರೆ? ಅದ್ರ ಒಟ್ಟಿಗೆ ಸ್ಪೆಷಲ್ ಅರ್ಚನೆ ಸಹ ಮಾಡ್ತಾರೆ ನಮ್ಮ ಡಾಕ್ಟರ್ಗಳು. ಹೌದಾ? ನಿಮಗೆ ಆ ಸಮಸ್ಯೆ ಬರುವುದು ಸ್ವಲ್ಪ ಕಡಿಮೆ ಬಿಡಿ. ಯಾಕೆ? ಯಾಕಂದ್ರೆ ನೀವು ನೋಡ್ಲಿಕ್ಕೆ ತುಂಬಾ ಚಂದ ಇದ್ದೀರಲ್ಲ, ಅದಕ್ಕೆ. ನನ್ನ ತರ ಮೀನಿ ಇದ್ದಿದ್ರೆ ಪಡ್ಚ, ಅದರ ರುಚಿ ಅಂತ ಗೊತ್ತಾಗ್ತಿತ್ತು. ಹಾಗಂತ ಕೇರ್ಲೆಸ್ ಬೇಡ. ಅದು ಖಾಲಿ ನಡೆಯೋದು ಬ್ಯಾಚುಲರ್ ಡಾಕ್ಟರ್ಗಳ ಹತ್ರ ಮಾತ್ರ. ಅದು ಕೆಲವೊಮ್ಮೆ. ನಮ್ಮಲ್ಲಿ ಮದುವೆ ಆಗಿರೋ ಡಾಕ್ಟರ್ಗಳು ಕೂಡ ಇದ್ದಾರೆ ಅನ್ನೋದು ನಿಮಗೆ ನೆನಪಿರ್ಲಿ. ಅರ್ಥ ಆಯ್ತಾ? ಸರಿ ಬ್ರದರ್.
ಎಂತ ಸಾವು ಮಾರ್ಯ. ಯಾವ ಹುಡುಗಿ ತಾನೆ ತನ್ನ ಸರಿಸಮನಾದ ಹುಡುಗನಿಗೆ ಲೈನ್ ಆಗ್ತಾಳೆ? ನರ್ಸು ಡಾಕ್ಟರ್ಸ್ಗೆ, ಸೂಪರ್ವೈಸರು ಮ್ಯಾನೇಜರಿಗೆ, ಸ್ಟೂಡೆಂಟು ಟೀಚರ್ಸ್ಗೆ, ಕೆಲ್ಸದವರು ಓನರ್ಸ್ಗೆ, ಎಲ್ಲರಿಗೂ ಹೈ ರೇಂಜೇ ಬೇಕು. ಎಂತ ಅವಸ್ಥೆ ಮಾರ್ಯ. ಅದರಲ್ಲಿ ಈ ಹೆಂಗಸರಿಗೆ ಸಮಾನ ಹಕ್ಕು ನೀಡಿ ಸಮಾನ ಹಕ್ಕು ನೀಡಿ ಅಂತ ಜೋರು ಬೊಬ್ಬೆ ಹಾಕಿ ಜೋರು ಹೋರಾಟ ಮಾಡೋದು ಬೇರೆ. ನನಗೆ ಅನ್ನಿಸುತ್ತಿದೆ ಕೊನೆಯದಾಗಿ ನಾನು ಯಾವುದಾದ್ರೂ ಒಂದು ಆಯಮ್ಮನನ್ನು ನೋಡ್ಕೊಳ್ಬೇಕು ಅಂತ. ಎಂತ ಕೆಲಸ ಮಾಡ ಕರ್ಮ ಕರ್ಮ. ಕುಟ್ಟಿ ಕುಟ್ಟಿ ನಿನ್ನ ತಿನ್ನಲ್ಲ. ಅಯ್ಯೋ ಸಾರಿ, ತಪ್ಪಾಗ್ಬಿಟ್ಟೆ. ಕಚ್ಚಿ ಕಚ್ಚಿ ನಿನ್ನ ತಿನ್ನಲ್ಲ. ಕುಟ್ಟಿ ಕಚ್ಚಿ ಕಚ್ಚಿ ನಿನ್ನ ತಿನ್ನಲ್ಲ. ಎಷ್ಟು ಮುದ್ದ ಕಳಿಸ್ತೆ ನೀನು. ಸಖತ್ತಾಗಿದೆ ಕಣೆ ಕುಟ್ಟಿ. ಓ, ನಾವಿಬ್ರು ಪಿಕ್ಚರ್ಗೆ ಹೋಗೋಣವಾ? ಒಳ್ಳೆ ಪಿಕ್ಚರು. ಒಂದೇ ಒಂದು ಟಿಕೆಟ್ ಬುಕ್ ಮಾಡ್ತೀನಿ. ಒಂದೇ ಟಿಕೆಟಾ? ಯಾಕೆ? ಈಗ ಸಿನಿಮಾ ಥಿಯೇಟರ್ ಅಲ್ಲಿ ನಮ್ಮ ಹೈಟ್ಗೆ ಅಕ್ಕಪಕ್ಕ ಸೀಟಲ್ಲಿ ಕೂತ್ಕೊಂಡ್ರೆ ಸಿನಿಮಾ ನೀಟಾಗಿ ಕಾಣಲ್ಲ. ಅದಕ್ಕೆ ನೀನ್ ನನ್ನ ತೊಡೆ ಮೇಲೆ ಕೂತ್ಕೊಂಡ್ರೆ ಸಿನಿಮಾ ನೀಟಾಗಿ ಕಾಣುತ್ತೆ. 2 hours ನಿಂಗ್ ನೋವಾಗಲ್ವಾ? ಅಯ್ಯೋ, ನಂಗ್ ನೋವಿಗಿನ್ನ ಖುಷಿ ಜಾಸ್ತಿ ಆಗುತ್ತೆ ಗೊತ್ತಾ. ಅಯ್ಯೋ ಚೀಕಳಿ, ಈಗ ಅರ್ಥ ಮಾಡ್ಕೊಂಬಿಟ್ಲು. ತುಂಟ. ಅಯ್ಯೋ, ಏನೇ ನಿನ್ನ ಹೇರ್ ಸ್ಟೈಲು ಸಖತ್ತಾಗಿದೆ. ನಾವಿಬ್ರು ಮದ್ವೆ ಆಗ್ಬಿಟ್ಟು ಒಂದ್ ಸೂಪರ್ ಆಗಿರೋ ಬೆಟ್ಟದ ಮೇಲೆ ಮನೆ ಮಾಡ್ಕೊಂಬಿಡೋಣ. ನೀನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಖುಷಿಯಾ? ನೋಡ್ತಾ ಇರು, ಇದೇ ನಿನ್ನ ಕಡೆಯ ರೊಮ್ಯಾನ್ಸ್. ಅವಳೇ ಬಂದು ನಿನ್ನ ಮೈ ಮೇಲೆ ಬಿದ್ರೆ ಸಾ ನಿಂಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಮಾಡ್ತೀನಿ ಇರು. ಬನ್ನಿ ಸರ್, ಅನುಭವ ಪಿಕ್ಚರ್ ನಡೀತಾ ಉಂಟು, ಇಲ್ಲಿ ನೋಡಿ. ಮಾಡಿ ಮಾಡಿ ಈಗ ನಿಮ್ಮ ವಂಶ ವೃದ್ಧಿ ಮಾಡ್ಕೊಳ್ಳಿ. ತಪ್ಪದೆ ಬೈಕಿ ಮದಿಗೆ ಕರೀರಿ. ಏನ್ರಿ ಇದು? ರೊಮ್ಯಾನ್ಸ್ ಸರ್. ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಇಲ್ಲ ಸರ್, ಡಾಕ್ಟ್ರನ್ ಕರ್ಕೊಂಬಂದು ಹಾಕೊಟ್ಬಿಟ್ನಲ್ಲ. ಈ ನನ್ನ ಮಗ ಬ್ರದರ್ಗೆ ಫಸ್ಟ್ ಸೆಟ್ ಮಾಡ್ಕೊಡ್ಬೇಕು. ಸೆಟ್ ಮಾಡ್ಕೊಟ್ಟಿದ್ರೆ ಈ ಪ್ರಾಬ್ಲಮ್ಮೇ ಇರ್ತಾ ಇರಲಿಲ್ಲ. ಒಂದು ನಿಮಿಷ. ಯಾಕೆ ಸರ್? ಬನ್ನಿ ಸರ್. ಕುಲ್ಜಾ ಸಿಮ್ ಸಿಮ್. ಕುಲ್ಜಾ ಸಿಮ್ ಸಿಮ್. ನೋಡಿ ಸರ್, ನೋಡಿ ನೋಡಿ. ಓ ಛೇ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಏನ್ ನಡೀತಾ ಇದೆ ಇಲ್ಲಿ? ರೊಮ್ಯಾನ್ಸ್. ಯು ಶಟ್ ಅಪ್ ಐಸೆ. ಅಲ್ಲ, ಇದೇನು ಹಾಸ್ಪಿಟಲ್ ಅನ್ಕೊಂಡಿದ್ದೀರೋ ಲಾಡ್ಜ್ ಅನ್ಕೊಂಡಿದ್ದೀರೋ? ಯಾರಾದ್ರೂ ಹೊರಗಡೆಯಿಂದ ನೋಡಿದ್ರೆ? ಹೊರಗಡೆಯಿಂದ ನೋಡಬಾರ್ದು ಅಂತಾನೆ ಅವರಿಬ್ರು ಒಳಗ್ ಸೇರ್ಕೊಂಡಿರೋದು. ನೀವು ಸುಮ್ಮನೆ ಇರ್ರಿ. ನೀನ್ ಬಾರಮ್ಮ ನನ್ನ ರೂಮ್ಗೆ. ಇವ್ರುನಾ? ಅಯ್ಯೋ, ಮೋಸ್ಟ್ಲಿ ಭಯಕ್ಕಿರ್ಬೇಕು. ನನ್ ಚಿನ್ನು ನೀವ್ನೇ ಕಪ್ಪ ಕರ್ಕೊಂಡು ಹೋಗ್ತಾವನೆ. ಹಲೋ. ಹಾಯ್. ಯಾರು? ನಾನು ನಿಮ್ ನೇಬರ್. ಓಯ್, ನೀವಾ? ಎಂತ ಫೋನ್ ಮಾಡಿದ್ದು? ಈವ್ನಿಂಗ್ ಫ್ರೀ ಇದ್ದೀರಾ? ಮೀಟ್ ಮಾಡ್ಬೇಕಿತ್ತು. ಹಾ, ಫ್ರೀ ಇದ್ದೇನೆ. ಮೀಟ್ ಮಾಡುವ? ಹಾಗಿದ್ರೆ ಮನೆ ಹತ್ರ ಇರೋ ಪಾರ್ಕ್ಗೆ ಬರ್ತೀರಾ? ಮೀಟ್ ಮಾಡೋಣ. ಓಕೆ, ಬರ್ತೇನೆ. ಓಕೆ, ಬಾಯ್. ಬಾಯ್. ಹುಡುಗಿ ಸಂಜೆ ಸಿಗ್ತಾಳೆ. ಎಂತಾದ್ರೂ ಮಾಡಿ ಅವಳನ್ನ ಪಟಾಯಿಸ್ಬೇಕು ಮಾರೆ. ಕನೆಕ್ಷನ್ ಸಿಕ್ಕಿಬಿಟ್ರೆ ಆಹಾ, ಎಂತ ಚಂದ ಮಾರೆ. ಆಹಾ ಮಂಜುನಾಥ. ಹಲೋ, ಎಲ್ಲಿದ್ದೀರಾ? ನಾನು ಆಗ್ಲೇ ಬಂದು ತುಂಬಾ ಹೊತ್ತಾಯ್ತು. ಹಾ, ಗೊತ್ತಾ? ಹೇಗೆ? ಎಲ್ಲ ಹುಡುಗರು ಮಾತಲ್ಲೇ ಮನೆ ಕಟ್ಸಿದ್ರೆ ನೀವು ತಾಜ್ ಮಹಲ್ ಕಟ್ಟಿಸ್ತೀರಾ? ಎಂತ? ಬಂದ್ 2 ನಿಮಿಷ ಆಗಿಲ್ಲ, ಆಗ್ಲೇ ತುಂಬಾ ಹೊತ್ತಂತೀರಾ? ನೀವೆಲ್ಲಿದ್ದೀರಾ? ತಿರುಗ್ ನೋಡಿ.
ಬಂದು ತುಂಬಾ ಹೊತ್ತಾಯ್ತಲ್ಲ? ಇಲ್ಲ, ನಿಮ್ಗೋಸ್ಕರ ಎಷ್ಟು ದಿವಸ ಬೇಕಾದ್ರೆ ವೆಯ್ಟ್ ಓ ಮಾಡ್ತೀನಿ. ಹೌದಾ? ಕೂತ್ಕೊಳ್ಳೋಣವಾ? ಹಾ ಬನ್ನಿ ಬನ್ನಿ. ಮತ್ತೆ ಎಂತ ಕರ್ದದ್ದು? ಹಾ, ಬಾಯ್ ಬಡ್ಕೊಳಕ್ಕೆ. ಮತ್ತಿನ್ನೇನು, ನಿಮ್ ಜೊತೆ ತುಂಬಾ ಮಾತಾಡೋದಿತ್ತು. ಮಾತಾಡಿ. ನಿಮ್ ಪ್ರೊಫೆಷನ್ ಇಂದಾನೇ ಸ್ಟಾರ್ಟ್ ಮಾಡೋಣವಾ? ಓಕೆ, ನನ್ನ ಪ್ರೊಫೆಷನ್ ಬಗ್ಗೆ ನಿಮ್ಗೆ ಗೊತ್ತುಂಟಲ್ವಾ? ನಾನು ಹಾಸ್ಪಿಟಲಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೇನೆ. ಬೆಳಿಗ್ಗೆ ಆದ್ರೆ ಹುಟ್ಟು, ಸಾವು, ನೋವು ಸಹಜ. ಹುಟ್ಟು ಓಕೆ, ಸಾವುಗಳಲ್ಲಿ ಯಾವ ಥರ ನೋಡಿದ್ದೀರಾ? ಅದರಲ್ಲಿ ತುಂಬಾ ವೆರೈಟಿ ಉಂಟು. ಆಕ್ಸಿಡೆಂಟು, ನಾರ್ಮಲ್ ಡೆತ್ತು, ಹಾರ್ಟ್ ಅಟ್ಯಾಕ್, ಸೂಸೈಡು, ಕೊಲೆ, ಹೀಗೆ ಸಾಕಷ್ಟು ಇರ್ತದೆ. ಇಂಟ್ರೆಸ್ಟಿಂಗ್. ಆಕ್ಸಿಡೆಂಟ್ ಅಲ್ಲಿ ಯಾವ್ಯಾವ ಥರ ನೋಡಿದ್ದೀರಾ? ಆಕ್ಸಿಡೆಂಟ್ ಅಲ್ಲಿ ಜೀವ ಉಳಿಯುವುದು ಉಂಟು, ಸಾಯುವುದು ಉಂಟು. ಅದರಲ್ಲಿ ಅವರು ಮಾಡದ ತಪ್ಪಿಗೆ ಕೈ ಕಾಲು ಕಳೆದುಕೊಂಡು ಜೀವನ ಮಾಡ್ತಾರೆ. ಓಕೆ. ಐಸ್ ಐಸ್ ಅಣ್ಣ, ಐಸ್ ಬೇಕಾ? ಏ ಬೇಡ, ಹೋಗ. ಇರ್ಲಿ, ಒಂದೇ ಒಂದು ತಗೊಂಡು ಇಟ್ಕೊಳ್ರಣ. ಬೇಡ ಅಂದ್ಮೇಲೆ ಎಲ್ಲಿ ಅದನ್ನ ಇಟ್ಕೊಳ್ಳೋದು? ಒಂದನ್ನೇ, ಹೋಗ. ಎಲ್ಲ ಫಸ್ಟ್ ಟೈಮ್ ಪಾರ್ಕಿಗೆ ಬಂದಿರ್ಬೇಕು. ಹುಡುಗಿಗೆ ಏನು ಕೊಡಿಸ್ತಲೆ, ಮಾತಲ್ಲೇ ಜಿಲ್ಲೆ ತಿನ್ನಿಸ್ತವನೆ. ಐಸ್ ಐಸ್ ಮತ್ತೆ ಐಸ್ ಬೇಕಣ್ಣ? ಮತ್ತೇನು, ಐಸ್ ಕ್ರೀಮ್ ತಿನ್ನೋಣವಾ? ಹಾ ತಿನ್ನುವ. ಏ ಐಸ್ ಬಾ ಇಲ್ಲಿ. ಐಸ್ ಕೊಡ. ನಿನ್ನ ಕಣ್ಣು ಮಂಡೇಲಿಲ್ಲವಾ? ಇನ್ನೊಂದು ಕೊಡ. ತಗೊಳ್ಳಿ. ಪಕ್ಕ ಇವಳು ಬ್ರದರೇ ಇರ್ಬೇಕು ಇವನು. ತಗೊಳ್ಳಿ ಅಣ್ಣ. ಪಾರ್ಕಿಗೆ ಬಂದು ರೊಮ್ಯಾನ್ಸ್ ಮಾಡೋದೇ ಗೊತ್ತಿಲ್ಲ. ಹುಡುಗಿ ಮುಂದೆ ಸ್ಕೋಪ್ ಬೇರೆ. ಎಷ್ಟ? 40 ರೂಪಾಯಿ. ಇಷ್ಟು ಚಿಕ್ಕ ಐಸಿಗೆ 40 ರೂಪಾಯಾ? ಅಜ್ಜಿ ಸೂಂಟಿಯ. ಹುಡುಗಿ ಮುಖ ನೋಡ್ಕೊಂಡು ಸುಮ್ಮನೆ ಬಿಡ್ತಾ ಇದ್ದೀನಿ. ಹಿಂದೆ ಜೇಬಲ್ಲಿ ಇರುತ್ತೆ, ತೆಗಿ. ಅದು ನಂಗೆ ಗೊತ್ತಿಲ್ಲವಾ? ನಿಮ್ಗೆ ಒಳ್ಳೆ ಗಂಡ ಸಿಗ್ಲಾಕ ಈ ಬ್ರದರ್ ಬೇಡ. ನೀವ್ ಯಾಕೆ ಕೊಟ್ಟದ್ದು? ನಾನೇ ಕೊಡ್ತಿದ್ನಲ್ಲ. ಕೊನೆಗೂ ಹುಡುಗಿ ಕೈಲೇ ದುಡ್ಡು ಕೊಡಿಸ್ಬಿಟ್ಟ. ಡಬ್ಬ ನನ್ನ ಮಗ. ಚೇಂಜ್ ನೀನೇ ಇಟ್ಕೋ. ಐಸ್ 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 ಚೇಂಜ್ ಆಮೇಲೆ ನಂಗೆ ಕೊಡು. ಓ ಸರಿ ಸರಿ, ನಮ್ಮ ಅಣ್ಣ ಫೋನ್ ಮಾಡ್ತಿದ್ದಾನೆ, ನಾನು ಬರ್ತೀನಿ. ಬಾಯ್ ಮಹೇಶ್. ಹಲೋ, ನಿಮ್ಮನ್ನ ರೀ. ಬಾಯ್ ಮಹೇಶ್. ಬಾಯ್. ಓ ಮಹೇಶ್, ನನ್ನ ಹೆಸರೇ ಅಲ್ಲವಾ? ಈ ಕಿತ್ತೋದವರು, ಜೊತೆಗಿರೋರು, ಅಕ್ಕಪಕ್ಕದವರು ಎಲ್ಲರೂ ಬ್ರದರ್ ಬ್ರದರ್ ಅಂತ ಕರೆದು ನನ್ನ ಹೆಸರೇ ನನಗೆ ಮರ್ತೋಗಿದೆ. ಫಸ್ಟ್ ಟೈಮ್ ಒಂದು ಹುಡುಗಿ ನನ್ನನ್ನು ಹೆಸರಿಟ್ಟು ಕರೆದಿದ್ದಾಳೆ. ಎಷ್ಟು ಚಂದ ಉಂಟಲ್ಲ ಮಹೇಶ್. ಆಹಾ, ಓಹೋ. ಇಂದು ನಾನು ನಿನ್ನನ್ನು ಕೊಲ್ಲುತ್ತೇನೆ. ಏನ್ ನೋಡ್ತಾಯ್ಯ? ನಿನ್ನೆ ನೀನಿಗೆ ಹೇಳ್ತಾ ಇರೋದು. ನಿನ್ನ ಈಗಲೇ ಕೊಲ್ಲುತ್ತೇನೆ. ಹಾಯ್. ಓ ಹಾಯ್, ನಂಗೆ ವೆಯ್ಟ್ ಮಾಡ್ತಿದ್ರಾ? ನಿಮ್ ಜೊತೆ ತುಂಬಾ ಮಾತಾಡೋದಿತ್ತು. ಮಾತಾಡಿ ಮಾತಾಡಿ, ಆ ನಕ್ಷತ್ರ ಮರೆಯಾಗೋವರೆಗೂ ಮಾತಾಡಿ, ಆ ಕೋಳಿ ಕೂಗೋವರೆಗೂ ಮಾತಾಡಿ. ಮತ್ತೆ ನೀವು ಈ ಕೊಲೆ ಸೂಸೈಡ್ ಬಗ್ಗೆ ಏನು ಹೇಳಲೇ ಇಲ್ಲ. ಹೌದಲ್ಲ, ಈ ಕೊಲೆ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಇರ್ತದೆ. ಕೊಲೆಯಲ್ಲಿ ಏನ್ ಇಂಟ್ರೆಸ್ಟಿಂಗು? ಯಾರೋ ಗುರ್ತ ಇಲ್ಲದಿದ್ದವ್ರನ್ನ ಸಾಯಿಸಿದ್ರೆ ಅದು ಕಾಮನ್ ಕೊಲೆ. ಅದೇ ಈ ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ಸಾಯಿಸಿ ಹೇಗಾದ್ರೂ ಮಾಡಿ ನಮ್ಮನ್ನ ಬದುಕಿಸಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಒಂದು ಕಿಡ್ನಿ ಮಾರಿ ಆದರೂ ನನ್ನ ತಾಳಿ ಭಾಗ್ಯವನ್ನು ಉಳಿಸಿಕೊಡಿ ಅಂತ ಕೇಳಿದಾಗ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತದೆ. ಆಹಾ, ಆದರ್ಶ ದಂಪತಿಗಳಂದ್ರೆ ಇವ್ರು ಇರ್ಬೇಕೇನೋ ಅಂತ ಅನ್ನಿಸ್ತದೆ. ಆದ್ರೆ ಪೊಲೀಸ್ ಅವರು ಬಂದು ಇವರೇ ಕೊಲೆ ಮಾಡಿದ್ದು ಅಂತ ಹೇಳಿ ಅರೆಸ್ಟ್ ಮಾಡಿ ಕರ್ಕೊಂಡೋದಾಗ್ಲೇ ಗೊತ್ತಾಗುದು ಇದು ಕತೆ ಅಲ್ಲ, ಜೀವನ ಅಂತ. ಈ
ಸೂಯಿಸೈಡ್ ಕೇಸ್ ಯಾವ ಥರ? ಅದರಲ್ಲಿ 2 ತರ. ಬುದ್ಧಿವಂತರು ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಸೂಸೈಡ್ ಮಾಡ್ಕೊಳ್ತಾರೆ, ಸಾಯ್ತಾರೆ. ದಡ್ಡರು ಇರುವಾಗ ಮಾಡ್ಕೊಳ್ತಾರೆ, ಬದುಕ್ತಾರೆ. ಕೆಲವರು ಸಾಯೋದಕ್ಕೆ ಕಂಜೂಸ್ತನ ಮಾಡಿ ಕಡಿಮೆ ಬೆಲೆಯ ಪಾಯ್ಸನ್ ತಗೊಂಡು ಆ ಕಡೆ ಸಾಯೋದಕ್ಕೂ ಆಗದೆ ಈ ಕಡೆ ಬದುಕಕ್ಕೂ ಆಗದೆ ನರಳಾಡ್ತಾರೆ. ಇನ್ನು ಕೆಲವರು ಕಾಸ್ಟ್ಲಿ ಪಾಯ್ಸನ್ ತಗೊಂಡು ನಮ್ಮತ್ರ ಬಂದು ನಮ್ಮನ್ನ ಬದುಕಿಸಿ ಅಂತ ಬೇಡ್ತಾರೆ. ಆಗ ಮಂಡೆ ಬೆಚ್ಚಾಗ್ತದೆ. ಅದ್ ಸರಿ, ನಿಮ್ಮ ಅಣ್ಣ ಇನ್ನು ಮನೆಗೆ ಬಂದಿಲ್ವಾ? ಇಲ್ಲ, ಯಾಕೆ? ಹಾಗಾದ್ರೆ ಒಂದು ವಿಷಯ, ಇನ್ಮೇಲೆ ನಿಮ್ಮ ಅಣ್ಣನಿಗೆ ಡೈಲಿ ಲೇಟ್ ಆಗಿ ಬರ್ಲಿಕ್ಕೆ ಹೇಳಿ. ಯಾಕೆ? ಹೀಗೆ ನಿಮ್ಮೊಟ್ಟಿಗೆ ಚಂದ ಮಾತಾಡ್ಬೋದಲ್ಲ, ಅದಕ್ಕೆ. ಬಾಯ್ ಮಹೇಶ್. ಬಾಯ್. ಆಹಾ, ಕೇಳಲಿಕ್ಕೆ ಎಷ್ಟು ಚಂದ ಉಂಟು ಮಹೇಶ್. ಆಹಾ, ತಾನಿ ತಂದಾನ ಮನ್ನ ಯಾರು ಏನ್ ಬ್ರದರ್, ಕೇಬಲ್ ವೈರ್ ಕನೆಕ್ಷನ್ ಕೊಟ್ರು ಸಹ ಕೇಬಲ್ ಬಾರದ ನಿನ್ನ ಬಾಳಿನಲ್ಲಿ DTH ಕನೆಕ್ಷನ್ ಸಿಕ್ಕಿರುವಾಗಿದೆ. ಕನೆಕ್ಷನ್ ಸಿಗುವ ತನಕ ಮಳೆ ಬರ್ದ ಹಾಗಿದ್ರೆ ಸಾಕು. ಎಂತ ಕರ್ಮ ನಿನ್ನದು. ಇವತ್ತು ಸಹ ಭೂತದ ಪಿಕ್ಚರ್ ನೋಡಿ ಹೆದರಿಕೊಂಡು ಹೊರಗೆ ಬಂದು ನಿಂತಿರುದಾ? ನಿಂಗೆ ಎಂತಕ್ಕೆ ಬೇಕದು? ಅದು ನನ್ನ ಇಷ್ಟ. ಎಂತಕ್ಕೆ ನೋಡುದು, ಎಂತಕ್ಕೆ ಎದುರುದು? ಎಂತಾಯ್ತು ಇವತ್ತು ಕಾಲೇಜಲ್ಲಿ? ಎಂತದ್ ಸಹ ಇಲ್ಲ, ಅದೇ ಪಾಠ, ಅದೇ ಹರಟೆ. ನಿಮ್ಗೆ ಹುಡುಗಿಯರಿಗೆ ಮಾತಾಡ್ಲಿಕ್ಕೆ ಬಿಟ್ರೆ ಬೇರೆಂತ ಮಾಡ್ತೀರ ಹೇಳಿ? ನೀನ್ ಕೆಳಗ್ ಮಾಡಿದ್ ಏನ್ ಮಾರಾಯ? ನಾನ್ ಎಂತ ಸಹ ಮಾಡ್ಲಿಲ್ಲ, ಆ ಹುಡುಗಿಯೇ ಮಾತಾಡಿಸ್ತಿದ್ಲು. ನಮಿಗೆಲ್ಲ ಕೇಳಿಸ್ತು ಬ್ರದರ್, ನಕ್ಷತ್ರ, ಕೋಳಿ ಎಲ್ಲ. ಆಯ್ತಾಯ್ತು. ಎಂತ ಅಡಿಗೆ, ಎಂತ ಪದಾರ್ಥ? ಪುಂಡಿಗಸಿ. ನಾ ಮಲಗ್ತೇನೆ, ನೀನು ಸಹ ಊಟ ಮಾಡಿ ಮಲಗು. ಸರಿ ಮಲಗು. ತಂಗಿಯಾಗಿ ಒಂದು ದಿನಾದ್ರೂ ಬಡಿಸಿದ್ಯಾ? ಹಾಗಾದ್ರೆ ಮದ್ವೆ ಮಾಡ್ಕೊ ಮಾರಾಯ, ನಿನ್ನ ಹೆಂಡತಿ ಬಡಿಸ್ತಾಳೆ. ನಾನು ಅಡುಗೆ ಮಾಡಿ ಕೊಡುವುದೇ ದೊಡ್ಡ ಪುಣ್ಯ ನಿನಗೆ. ಅದು ಸರಿಯೇ. ಈಗಿನ ಕಾಲದ ಹೆಣ್ಣು ಮಕ್ಕಳು ಅಡಿಗೆ ಮಾಡುವುದೇ ಪುಣ್ಯ. ಎಕ್ಕಸಕ 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 ಎಕ್ಕಸಕ. ನಿಮ್ ಜೊತೆ ತುಂಬಾ ಮಾತಾಡೋದಿತ್ತು ಮಹೇಶ್. ಮಹೇಶ್,
ವಿಷಯ ತಿಳಿಸಿ ಹೇಳಬಹುದು. ಚೂರಾಗಿದೆ ಹೃದಯ ನೀನೆಲ್ಲದ ಸಮಯ. ನಾ ಪ್ರೀತಿಸೋ ವಿಷಯ ಬಾ ಹೇಳುವ ಸಮಯ. ಉಸಿರಾಟವು ಸಂಭ್ರಮ ಇನಿಯ ನೀನಿದ್ದರೆ ಸನಿಹ ಸನಿಹ. ಮೌನವೇ ಮೌನವೇ ಮಾತನಾಡಲು ಬಾಯಿಲ್ಲಿ. ಜೊತೆಯಲ್ಲೇ ಇರುವ ಜೊತೆಯಲ್ಲೇ ಬೆರೆವ ಕನಸೆ ಪುನಃ ಪುನಃ. ನಗಿಸುತ್ತ ನಗುವ ಖುಷಿಗಳ ತರುವ ಬಯಕೆ ನೂರು ತರಹ. ಜೋಕಾಲಿ ಈ ಮನಸ್ಸು ನೀ ಬಂದರೆ ಸೊಗಸು. ನೀ ಪ್ರೀತಿಯ ಕಲಿಸು ಈ ಜೀವಕ್ಕೆ ಫಲಿಸು. ಬಿರುಗಾಳಿಯ ತಡೆಯುವೆ ನಾನು ನೀನಿದ್ದರೆ ಸನಿಹ ಸನಿಹ. ಮೌನವೇ ಮೌನವೇ ಮಾತು ಮುಗಿದಿದೆ ಕಣ್ಣಲ್ಲಿ. ಈ ಬ್ರದರಿಗೆ ಒಳ್ಳೆ ಕನಸು ಬಿದ್ದರು ಅದು ಇವರಿಗೆ ಡಿಫಿಕಲ್ಟ್. ಬಂದೆ. ಎಂತ ಸಾವು ಮಾರ ಇಷ್ಟೊತ್ತಿಗೆ ಅವಸ್ಥೆ. ಬ್ರದರ್ ನನ್ನ ತಂಗಿ ಸುಸೆ ಮಾಡ್ಕೊಂಡಿದ್ದಾಳೆ. ಪ್ಲೀಸ್ ಬ್ರದರ್ ಬನ್ನಿ ಬ್ರದರ್ ಪ್ಲೀಸ್. ನಡೀರಿ ನಡೀರಿ ನಡೀರಿ. ಈಗಷ್ಟೇ ನನ್ನ ಜೊತೆ ಅಷ್ಟೊಳ್ಳೆ ಡ್ಯಾನ್ಸ್ ಮಾಡ್ತಿದ್ಲು ಮಾರ, ಅಷ್ಟು ಬೇಗ ಸತ್ತೋದ್ಲ. ಎಂತ ಸಾವು ಮಾರ. ಅಯ್ಯೋ ದೇವ, ಇನ್ನೂ ಜೀವ ಉಂಟು. ಆಂಬುಲೆನ್ಸ್ಗೆಲ್ಲ ವೆಯ್ಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ನಾವೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವ. ಬೇಗ ಬೈಕ್ ತಗೊಂಡು ಬನ್ನಿ. ಸರಿ ಬ್ರದರ್. ಅಯ್ಯೋ ಎಂತಾಯ್ತು? ಬೈಕ್ ಎತ್ಕೊಳ್ತಾ ಇದ್ದಾನೆ ಬ್ರದರ್. ಅಯ್ಯೋ ಎಂತ ಅವಸ್ಥೆ ಮಾರೆ ನಿಂದು. ಸರಿ, ಇವಳನ್ನು ಬೇಗ ಕೆಳಗೆ ಕೆಳಗೆ ಕರ್ಕೊಂಡು ಬನ್ನಿ. ನನ್ನ ಬೈಕಿನಲ್ಲಿ ಹೋಗುವ. ನಾನು ಬೈಕ್ ತಗೊಂಡು ಬರ್ತೇನೆ. ತಡ ಮಾಡಬೇಡಿ, ಬೇಗ ಬನ್ನಿ ಬ್ರದರ್. ನನ್ನನ್ನು ಬ್ರದರ್ ಅಂತ ಕರೀದೆ, ಮಹೇಶ್ ಅಂತ ಕರೆದು ಸೂಸೈಡ್ ಮಾಡ್ಕೊಂಡದ್ದ. ಮತ್ತೆ ಸಾವು ಮಾರೆ, ಬದುಕೋ ಮಾರಕ್ಕೆ ಸಾಯ್ಬೇಡ. ಬೇಗ 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 ಬನ್ನಿ. ಬೇಗ ಬ್ರದರ್. ನರ್ಸ್, ಸ್ವಲ್ಪ ಬೇಗ ಬನ್ನಿ, ಎಮರ್ಜೆನ್ಸಿ. ಬೇಗ ಬೇಗ. ಸ್ವಲ್ಪ ತಾಳಿ. ಯಾಕೆ? ಗಾಡಿಯಿಂದ ಇಳಿಸುವಾಗ ಅವಳ ಪಲ್ಸ್ ನಿಂತೋಗಿತ್ತು.
ಡಾಕ್ಟ್ರೆ, ಐ ಆಮ್ ವೆರಿ ಸಾರಿ. ಶಿ ಇಸ್ ನೋ ಮೋರ್. ಸರ್, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ಸರಿ ಸರ್. ಎಂತ ಸಾವು ಮಾರೆ ಹೊಸ ಟ್ರೆಂಡು. ಜೀವ ಉಳಿಸೋನ ಕೈಯಲ್ಲೇ ಸಾಯ್ಲಿಕ್ಕೆ ಟಿಪ್ಸ್ ತಗೊಂಡು ಸಾಯುವುದಾ? ಛೇ, ಈಗಷ್ಟೇ ನನ್ನ ಕನಸಲ್ಲಿ ಲೈಟ್ ಬಂದಿತ್ತು, ಆಗಲೇ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಯ್ತಲ್ಲ ಮಾರೆ. ಸಾಯ್ಲಿಕ್ಕೆ 7-8 ದಾರಿ ಉಂಟು, ಬದುಕಲಿಕ್ಕೆ 108 ದಾರಿ ಉಂಟು. ಅದೆಲ್ಲ ಬಿಟ್ಟು ಇವ್ರು ಯಾಕೆ ಸಾಯ್ತಾರೆ? ಮತ್ತೆ ಯಾರು ಸತ್ರ ಬಂದೆ. ಸಾಹೇಬ್ರು ಕರೀತಾ ಇದ್ದಾರೆ, ಬಾ. ನನ್ನನ್ನು ಯಾಕೆ ಕರೀತಾ ಇದ್ದಾರೆ? ಹಾ, ಒಳಗಡೆ ಡೆತ್ ನೋಟ್ ಏನಾದ್ರೂ ಇದೆಯಾ ನೋಡು. ಎಸ್ ಸರ್. ಇವನೇ ಸರ್ ಅವಳ ಹತ್ರ ಕೊನೆದಾಗ ಮಾತಾಡಿದ್ದು. ಏನೋ ಲವ್ ಮಾಡಿ ಕೈ ಬಿಟ್ಯಾ ಅಥವಾ ಕೈ ಕೊಟ್ಯಾ? ನಾನು ಎಂತ ಸಾವು ಲವ್ ಮಾಡುದು? ಅವಳ ನನ್ನ ಕರೆಯುವುದೇ ಬ್ರದರ್ ಎಂದು. ಎಲ್ಲ ಹೀಗೆ ಹೇಳೋದು ಮಗನೇ, ನಿಜ ಗೊತ್ತಾಗ್ಲಿ. ಇದೆ ಸರ್, ಡೆತ್ ನೋಟ್ ಸಿಕ್ತು. ಲವ್ ಫೇಲ್ಯೂರು ಸರ್. ಪಾಡ್ಚ, ಆಲ್ರೆಡಿ ಕನೆಕ್ಷನ್ ಇದ್ದ ಟಿವಿಗೆ ನಾನು ಹೊಸ ಕನೆಕ್ಷನ್ ಟ್ರೈ ಮಾಡ್ತಿದ್ದದ. ಹೆಸರು ದಿಲೀಪ್ ಅಂತ ಇದೆ ಸರ್. ನಿನ್ನ ಹೆಸರೇನೋ? ಮಹೇಶ ಸರ್. ಏನು ಮಾತಾಡ್ತಾ ಇದ್ಲು? ಅವಳು ನನ್ನ ಪ್ರೊಫೆಷನ್ ಬಗ್ಗೆ ಕೇಳ್ತಾ ಇದ್ಲು, ಮತ್ತೆ ಸೂಸೈಡ್ ಮತ್ತು ಆಕ್ಸಿಡೆಂಟ್ ಕೇಸ್ಗಳ ಬಗ್ಗೆ ವಿಚಾರಿಸ್ತಾ ಇದ್ಲು. ಸರಿ, ನೀನು ಹೋಗು. ಎನ್ಕ್ವೈರಿ ಕರೆದಾಗ ಸ್ಟೇಷನ್ಗೆ ಬರ್ಬೇಕಾಗತ್ತೆ. ನನಗೆ ಇನ್ಫಾರ್ಮ್ ಮಾಡಿದೆ, ಹೊರಗಡೆ ಎಲ್ಲೂ ಹೋಗ್ಬಾರ್ದು. ಓಕೆ ಸರ್. ಆ ದಿಲೀಪನ್ನ ಸ್ಟೇಷನ್ಗೆ ಕರ್ಕೊಂಡ್ ಬನ್ರಿ. ಸರಿ ಸರ್. ಬಾಡಿನ ಊರ್ ತಗೊಂಡೋದ್ರಲ್ವಾ? ಹ್ಞೂ ಕಣಪ್ಪ. ದಿಲೀಪ ಹೋದ್ರೇನು, ಮಹೇಶ ಇದ್ದ ಅಲ್ವಾ? ಎಂತ ಮಾತಾಡೋದು ಬದಿಯಾರೆ? ಸರ್ ಸರ್, ಯಾರ್ ಪೇಷಂಟು? ಏನ್ ರೋಗ? ರೋಗ ಅಲ್ಲ ಸರ್, ರೋಗಿ ಕಡೆಯವನು. ನಿನ್ಗೇನಪ್ಪ ರೋಗ? ನನ್ಗೇನ್ ರೋಗ ಇಲ್ಲ. ಈ ಹಾಸ್ಪಿಟ್ಲ್ಗಳಲ್ಲಿ ದೆವ್ಗಳಿದೆ ಅಂತ ಈ ಫೇಸ್ಬುಕ್ಕು ವಾಟ್ಸಾಪಲ್ಲೆಲ್ಲ ನೋಡಿದ್ದೀನಿ. ನಿಮ್ಮ ಹಾಸ್ಪಿಟ್ಲಲ್ಲೂ ಏನಾದರೂ ದೆವ್ಗಳಿದೇವಾ ಸರ್?
ನನಗೆ ನಿದ್ದೆ ಬರ್ತಾ ಇಲ್ಲ ಸರ್. ಊನಪ್ಪ, ದೆವ್ವ ಇದೆ. ಈ ಟೇಬಲ್ ಕೆಳಗೂ ದೆವ್ವ ಇದೆ. ಅಲ್ಲಿ ಫ್ಯಾನ್ ಇದೆಯಲ್ಲ, ಅದ್ರ ಮೇಲೂ ದೆವ್ವ ಇದೆ. ನಂಬಿಕೆ ಬರ್ಲಿಲ್ಲ ಅಂದ್ರೆ ಬಾಪ್ಪ ಬಾ. ಈ ರೂಮ್ ಒಳಗೂ ದೆವ್ವ ಇದೆ, ನೋಡ್ಕೊ. ಹೋಗಮ್ಮ, ಹಾಸ್ಪಿಟಲ್ ದೆವ್ವ ಇರೋದು ಕನ್ಫರ್ಮ್. ಇವನ್ ಯಾಕೆ ದೆವ್ವ ಅನ್ಕೊಂಡು ಓಡೋದ? ಯಾರವ್ರೆ? ದೆವ್ವ. ಸರ್, ನಾನು ತಮ್ಮನ್ನ. ಲೈ, ನಿಂಗೇನೆ ಬಂದಿರೋದು ಮಲ್ಲಾಗ್ರು? ಯಾಕೆ ಹಿಂಗ್ ಮೇಕಪ್ ಮಾಡ್ಕೊಂಡಿದ್ಯಾ? ಸೊ ನಾನ್ ಚಿನ್ನು ಹೇಳ್ತಾ ಇದ್ದ, ಮೊದ್ಲು ನಾನು ಮಿಲ್ಕ್ ಬ್ಯೂಟಿ ತಮ್ಮನ್ನ ತರ ವೈಟ್ ಆಗಿದ್ದೆ ಅಂತ. ಡೇ ಅಂಡ್ ನೈಟ್ ಶಿಫ್ಟ್ ಮಾಡಿ ಮಾಡಿ ನನ್ ಫೇಸ್ ಡಲ್ ಆಗಿದೆಯಂತ. ಅದಕ್ಕೆ ಫೇಶಿಯಲ್ ಮಾಡ್ಕೊಂಡೆ ಸರ್. ಆ ರಾಗಿ ಮುದ್ದೆಗೆ ಈ ರಾಗಿ ಕಬಾಬು ತಮನ್ನನಾ? ಲೈ, ನಿಜವಾದ ತಮನ್ನ ಏನಾದ್ರೂ ನಿನ್ ಮಾತ್ ಕೇಳಿಸ್ಕೊಂಡ್ಬಿಟ್ರೆ ಯಮ ಯಮ ನನ್ನನ್ ಕರ್ಕೊ ಅಂತ ಸೀದಾ ಯಮಲೋಕಕ್ಕೆ ಹೋಗ್ಬಿಟ್ಟಿರೋಳು. ನಿನ್ನ ಆಲ್ರೆಡಿ ನೋಡ್ಬಿಟ್ಟು ಒಬ್ಬ ಪೇಷಂಟ್ ಓಡೋದಾ? ಈಗ ಪೇಷಂಟ್ ಅಟೆಂಡರ್ ಓಡೋದಾ? ಈಗ ಪೇಷಂಟ್ ಏನಾದ್ರೂ ಕಕ್ಕ ಮಾಡಿದ್ರೆ ಯಾರ್ ಬಂದ್ ತೆಗಿತಾರೆ? ಹೋಗ್ ಕರಿಯೋಗ ನಿನ್ ರಾಗಿ ಮುದ್ದೆನ. ಚೂರ್ ಕಿತ್ತಕೇಂತಾಡು, ಯಾವಾಗ್ಲೂ ನನ್ ಚಿನ್ನೋಗೆ ಹೇಳ್ದ. ಬರೀ ಮುಖ ಮಾತ್ರ ಡಲ್ ಆಗಿದೆ ಅಂತಂದ. ಫುಲ್ ಬಾಡಿ ಡಲ್ ಆಗಿದೆ ಅಂದಿದ್ರೆ ಎಲ್ಲೆಲ್ಲ ಹಚ್ಕೊಂಡಿರೋಳು. ಹಲೋ, ಬೃಂದ ಹಾಸ್ಪಿಟ್ಲು. ಮೊಬೈಲು ಹೇಳಪ್ಪ. ಮಂಗಳೂರು ಮೀನು, ಏನ್ ವಿಷಯ? ಎಂಥದ್ದು ಇಲ್ಲ. ನನ್ನ ಮನೆ ಕೆಳಗೆ ಒಂದು ಹುಡುಗಿ ಇದ್ಲಲ್ಲ, ಅವಳು ಸೂಸೈಡ್ ಮಾಡಿಕೊಂಡು ಸತ್ತಳು ಮಾರಾಯ. ನನ್ನ ಗ್ರಾಚಾರಕ್ಕೆ ಅವಳು ಕೊನೆದಾಗಿ ಮಾತಾಡಿದ್ದು ನನ್ನ ಹತ್ತಿರವೇ. ಓ, ನೀನು ಕನೆಕ್ಷನ್ ಟ್ರೈ ಮಾಡ್ತಾ ಇದ್ದಿಲ್ಲ ಆ ಹುಡ್ಗಿನ? ಸುಮ್ಮನಿರು ಮಾರಾಯ. ಆಕೆ ಸೂಸೈಡ್ ಮಾಡ್ಕೊಂಡದ್ದು ಲವ್ ಫೇಲಿಯರಿಗೆ. ಮೋಸ್ಟ್ಲಿ ನೀನು ಹೋದ ಜನ್ಮದಲ್ಲಿ ಆಂಜನೇಯ ಸ್ವಾಮಿ ಪರಮ ಭಕ್ತ ಆಗಿದ್ದೆ ಅನ್ಸುತ್ತೆ ಗುರು. ಅದಕ್ಕೆ ಈ ಜನ್ಮದಲ್ಲಿ ನಾನು ಬ್ರಹ್ಮಚಾರಿ ದೇವಸ್ಥಾನಕ್ಕೆ ಹೋಗುದಿಲ್ಲ. ವಿಷಯ ಹೇಳಪ್ಪ ಬೇಗ. ಆ ಹುಡುಗಿಯನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋದದ್ದು ನಾನೇ. ಈ ಪೊಲೀಸ್ ಎನ್ಕ್ವೈರಿ ಅದು ಇದು ಮಂಡೆ ಬೆಚ್ಚ ಮಾರಾಯ. ಅದು ಅಲ್ಲದೆ ಪೊಲೀಸ್ ಅವ್ರ ಎನ್ಕ್ವೈರಿಗೆ ಕರೆದ್ರೆ ನಾನು ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಇರ್ತದೆ, ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ನಾನು ಮನೆಯಲ್ಲೇ ಇರ್ತೇನೆ. ನೀನು ಮಾರ್ನಿಂಗ್ ಶಿಫ್ಟ್ ಕಂಟಿನ್ಯೂ ಮಾಡು, ನಾನು ನಾಳೆ ಬರ್ತೇನೆ, ಸರಿಯಾ? ಆಯ್ತಪ್ಪ, ಹುಷಾರು. ಮನೇಲಿ ಚೆನ್ನಾಗಿ ರೆಸ್ಟ್ ತಗೋ. ಬಾಯ್. ಗುಡ್ ಮಾರ್ನಿಂಗ್ ಸರ್. ಎಲ್ಲಯ್ಯ, ನಿನ್ನೆ ಸಂಜೆ ಕಾಣಿಸ್ಲೇ ಇಲ್ಲ ಸರ್. ನಿನ್ನೆ ನೀವು CCTV ಫುಟೇಜ್ ಕಲೆಕ್ಟ್ ಮಾಡಕ್ಕೆ ಹೇಳಿದ್ರಲ್ಲ ಸರ್? ಓ, ಹೌದು ಹೌದು ಹೌದು. ಅದು ಡಾಕ್ಟರ್ ಕಡೆಯಿಂದ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಪ್ರೂವ್ ಆಗಿದೆ ಸರ್. ಫೂಟೇಜಲ್ಲಿ ಪ್ರೂಫ್ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡು. ಇದ್ರೆ ಅಟೆಂಪ್ಟ್ ಮರ್ಡರ್ FIR ಹಾಕು. ಇಲ್ಲ ಅಂದ್ರೆ ಟ್ರಾಫಿಕ್ ಸ್ಟೇಷನ್ಗೆ ಹೇಳಿ DD ಮತ್ತೆ ನೆಗ್ಲಿಯೆನ್ಸಿ ಡ್ರೈವ್ಗೆ ಫೈನ್ ಹಾಕಿ ಕಳಿಸ್ರಿ. ಓಂ ನಮಃ ಶಿವಾಯ. ಓಯ್, ಎಷ್ಟೊತ್ತಿಗೆ ಹೋಗಿದ್ದು? ಒಂದು 8:30 ಇರ್ಬೋದು ಸರ್. ಗುದ್ದ ಅಂದ್ರೆ 8 ಗಂಟೆಗೆ ಸ್ಟೇಷನ್ ಇದೆಯಾ? ಅದು ಹೆಂಗೆ 8:30ಗೆ ಹೋಗ್ಬಿಡ್ತೀಯಾ? ಅವನು ಡ್ರಿಂಕ್ಸ್ ಮಾಡಿದ್ದ. ಅವನೇನು ಕೇಳ್ತೀಯೋ ಸ್ವಲ್ಪ ಫಾರ್ವರ್ಡ್ ಮಾಡಿ ನೋಡು. ಸರಿ ಸರ್. ಸರ್, ಅವ್ರು ಬಿದ್ದೋದ್ರು ಸರ್. ಏನಾಯ್ತು ಉನ್ಗೆ? ರಂಗಪ್ಪ, ಬೇಗ ಬನ್ರೋ, ಬೇಗ ಬನ್ರೋ. ಹಾಸ್ಪಿಟಲ್ ಕರ್ಕೊಂಡವ್ರು ಇವನ್ನ. ನೀವು ರಂಗಪ್ಪ, ಓಂ ನಮಃ ಶಿವಾಯ. ಎತ್ಕೊಳ್ರೋ, 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 ಬೇಗ ನಡ್ರೋ.
ಸರ್ ರಂಗಪ್ಪ ಅವರು ಸತ್ತೋಗ್ಬಿಟ್ರಿ ಸರ್. ಅವ್ರಿಗೆ ಮಾಸಿವ್ ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ಹೌದಾ? ಹೌದು ಸರ್. ಛೇ ಹಲೋ ಸರ್, ಈ ಆಕ್ಸಿಡೆಂಟ್ ಕೇಸ್ ವಿಡಿಯೋಲಿ ದೆವ್ವ ಇದೆ ಸರ್. ಹೌದಾ? ಹೌದು ಸರ್. ಅದು ನೋಡಿದ ನಮ್ಮ ರಂಗಪ್ಪ ಸತ್ತೇ ಹೋದೆ ಸರ್. ಏನಯ್ಯ ಹೇಳ್ತಾ ಇದ್ಯಾ? ಹೌದು ಸರ್, ಆ ವಿಡಿಯೋನ ನಾನು ನೋಡಿದೆ. ಬಾಡಿ ಎಲ್ಲ ಫುಲ್ ಶೇಕ್ ಆಗ್ತಿದೆ ಸರ್. ಆ ವಿಡಿಯೋ ಟೆಸ್ಟ್ ರಿಪೋರ್ಟ್ ಕಳಿಸು ಸರ್. ಯಾವುದಕ್ಕೂ ನೀವು ಒಂದ್ಸಲ ಆ ವಿಡಿಯೋ ನೋಡ್ತೀರಾ ಸರ್? ನನಗೆ ತುಂಬಾ ಕೆಲಸ ಇದೆ. ರಿಪೋರ್ಟ್ ಬಂದ್ಮೇಲೆ ನೋಡ್ತೀನಿ. ಬೇಗ ಟೆಸ್ಟ್ ಕಳಿಸು. ಸರಿ ಸರ್. ಬಾರಲ್ಲಿ ಸರ್. ಆ ಪೆನ್ ಡ್ರೈವ್ನ ಟೆಸ್ಟ್ ಕಳಿಸೋ. ಮ್ಯಾಟ್ರ್ ಗೊತ್ತಲ್ವಾ? ಗೊತ್ತು ಸರ್. ಇದರಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಲ್ವಾ ಸರ್? ಹ್ಞೂ ಕಣಯ್ಯ. ಇದೆಂತ ಇನ್ನು ಮಲಗಿರೋದು? ಎದ್ದೇಳೋ, ಡ್ಯೂಟಿಗೆ ಹೊತ್ತಾಗಿಲ್ಲ. ಇವತ್ತು ರಜೆ. ನಿನಗೂ ಸಹ ರಾತ್ರಿ ಭಯ ಆಯ್ತಾ? ಯಾಕೆ? ಅದು ನನ್ನ ಕನಸಿನಲ್ಲಿ ಯಾರೋ ನಮ್ಮ ಮನೆ ಬಾಗಿಲು ಬಡ್ದಂತಾಯ್ತು. ಅದು 2 ಸಲ. ಅದು ಕನಸಲ್ಲ ಮಾರೈತಿ, ನಿಜ. ನಿಜವೇ? ಯಾರು ಬಡ್ದದ್ದು? ಕೆಳಗಡೆ ಮನೆ ಹುಡುಗ ಮತ್ತೆ ಪೊಲೀಸು. ಆಗ್ಲೇ ನಿಮ್ಮ ವಿಷಯ ಪೊಲೀಸ್ರವರೆಗೆ ಹೊರಟೋಯ್ತಾ? ಅದು ಸರಿ, ಏತಕ್ಕೆ ಬಡ್ದದ್ದು? ಆ ಹುಡುಗಿ ಅಣ್ಣ ಕಾಪಾಡು ಅಂತ ಬಂದ, ಪೊಲೀಸು ಎನ್ಕ್ವೈರಿ ಅಂತ ಬಂದ್ರು. ಎಂತಾಯ್ತು? ಆ ಹುಡುಗಿ ಸೂಸೈಡ್ ಮಾಡಿಕೊಂಡು ಸತ್ತಳು. ಲವ್ ಫೇಲ್ಯೂರ್ ಅಂತೆ, ಕರ್ಮ. ಹೌದಾ? ಹೌದು. ಅಯ್ಯೋ, ಅವಳ ಬಾಡಿ ಮಿನಿ ಕೆಳಗಿಟ್ಟಿದ್ದರೆ ನಾನದನ್ನು ಹೇಗೆ ನೋಡಲಿ? ಎಂತ ಇಲ್ಲ, ಹೋಗು. ಪೊಲೀಸರು ಅವಳ ಬಾಡಿನ ಊರಿಗೆ ಕೊಂಡೊಯ್ದರು ಅಂತ ಹೇಳ್ತಿದ್ದ. ಹಬ್ಬಾ, ಹಾಗಿದ್ದರೆ ನಾನಿನ್ ಹೊಡ್ತೇನೆ. ನಿನಗೆ ಜನರಲ್ ಕನೆಕ್ಷನ್ ಸಿಗುವುದಿಲ್ಲ ಬಿಡು ಮಾರಾಯ. ಬಾಯ್. ಕನೆಕ್ಷನ್ ಅಂತೆ ಕನೆಕ್ಷನ್. ಇನ್ನು ಸ್ವಲ್ಪ ದಿನ ಕಳೆದರೆ ಟಿವಿ ರಿಪೇರಿ ಆಗ್ತದೆ. ಹಲೋ, ನಾನಪ್ಪ ಹೆಡ್ ಕಾನ್ಸ್ಟೇಬಲ್, ವಿಜಯನಗರ ಸ್ಟೇಷನ್ನಿಂದ. ಹೇಳಿ ಸರ್. ಏನಪ್ಪ ಹೇಳೋದು? ನಿನ್ ಕೇಸ್ನ ವಿಟ್ನೆಸ್ ವಿಡಿಯೋ ನೋಡಿದ ಕಾನ್ಸ್ಟೇಬಲ್ ಸತ್ತೇ ಹೋದ. ಅಯ್ಯೋ ದೇವ, ಎಂತ ಹೇಳ್ತಿದ್ದೀರಾ ಸರ್? ಯಾಕೆ? ಎಂತಾಯ್ತು ಅವರಿಗೆ? ಆ ವಿಡಿಯೋನ ನಾನು ನೋಡಿದೆ. ನಿನ್ ಬೈಕ್ನ ಆ ಟೆಂಪೋ ದಾಟಿದ ಕೂಡ್ಲೆ ಅದರಿಂದ ಒಂದು ಎಂತದದು ಒಂದು ಸಾರ್? ಅದರಿಂದ ಒಂದು ಆವಿ ಆಚೆ ಹೋಯ್ತು. ನಿನ್ ಜೊತೆಗೆ ಒಂದು ದೆವ್ವ ಇದೆ, ಹುಷಾರಾಗಿರು ಸಾರ್.
ಒಚ್ಚಾಗ್ತದೆ ಇವತ್ತು. ಎಲ್ಲ ಕಡೆಯಿಂದ ಸೌಂಡ್ ಬರ್ತುಂಟು ಮಾರ್ರೆ. ಹೋಗೋ ಬೇಗ ಇಲ್ಲಿಂದ. ಸಾವು. ಎಂತ ಅವಸ್ಥೆ ಮಾರೆ. ಎಲ್ಲರೂ ಅವ್ರ ಜೊತೆ ಪೆನ್ನು ಪರ್ಸು ಕ್ಯಾರಿ ಮಾಡುವುದುಂಟು. ನಂದೆಂಥದಿದು 10 ಸ್ಟೆಪ್ ಮೇಲೆ ಹೋಗಿ ಭೂತವನ್ನು ಕ್ಯಾರಿ ಮಾಡ್ತಿದ್ದೇನೆ. ಎಲ್ಲ ಓಕೆ, ನನ್ನ ಜೊತೆ ಭೂತ ಯಾಕೆ? ನಾನು ಇಲ್ಲಿವರೆಗೆ ಯಾರಿಗೆ ಸಹ ಮೋಸ ಮಾಡಲಿಲ್ಲ ಮಾರೆ. ನನ್ನಿಂದ ಸತ್ತು ಅವರ ನನ್ನ ಹಿಂದೆ ಬೀಳಲಿಕ್ಕೆ. ತಮಾಷೆಗೂ 2 ಸೈಡ್ ಲವ್ ಆಗಲಿಲ್ಲ, ಎಲ್ಲ ಒಂದೇ ಸೈಡೇ. ಮತ್ತೆ ಯಾರ ಆತ್ಮ ಅದು ನನ್ನೊಟ್ಟಿಗಿರುವುದು? ಎಲ್ಲರೂ ನನ್ನನ್ನು ಬ್ರದರ್ ಅಂತ ಕರೆದು ಮೋಸ ಮಾಡಿದವರೇ. ಹ, ಹಲೋ ಹಲೋ ಅಮ್ಮ, ಎಂತ ವಿಶೇಷ? ಎಂತ ಮಾಡ್ತಿದ್ದೀಯಾ? ವಿಶೇಷ ಎಂಥದ್ದು ಇಲ್ಲ. ನೀನ್ ಹೇಗಿದ್ಯಾ ಮಗ? ನಾನಿಲ್ಲಿ ಬಾರಿ ಚಂದ ಇದ್ದೇನೆ. ನಾನೀಗ ಕೇಳೋ ಪ್ರಶ್ನೆಗೆ ರಪಕ್ಕ ಉತ್ತರ ಹೇಳೋ. ಎಂತ ಆಯ್ತು? ನಾನಿಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಅಮ್ಮ, ನಮ್ಮ ಊರಿನಲ್ಲಿ ನಮಗೆ ವೈರಿಗಳು ಅಂತ ಅಪ್ಪನ ಕಾಲದಲ್ಲಿ ಯಾರಾದರೂ ಇದ್ದಿದ್ದುಂಟಾ? ಆ ರೀತಿ ಯಾರೂ ಇಲ್ಲ. ಅಜ್ಜ ಮುತ್ತಜ್ಜನ ಕಾಲದಲ್ಲಿ? ಆ ರೀತಿ ಯಾರೂ ಇಲ್ಲ ಮಗ. ಅಪ್ಪ ಮಿನಿ ಏನಾದ್ರು ನಿಂಗೆ ಗೊತ್ತಿಲ್ಲದ ಹಾಗೆ ಸಣ್ಣ ಮನೆ ಅಂತ ಸೆಟ್ ಮಾಡಿ ಆ ಹೆಂಗಸಿಗೆ ಎಂತಾದ್ರೂ ಮೋಸ ಮಾಡಿದ್ದುಂಟಾ? ನಿನ್ನ ನಾಲ್ಗೆಯನ್ನ ಕತ್ತರಿಸಿ ಹಾಕ್ತೇನೆ, ಹುಷಾರು. ಅವರು ತುಂಬಾ ಒಳ್ಳೆಯವರು, ಬರೀ ಪಾಪ ಅವರು. ಈಗ ವಿಷಯ ಎಂತಕ್ಕೆ ನಿನಗೆ? ಯಾಕೆ ಈ ರೀತಿಯ ಸಂದೇಹಗಳು ಬರ್ತಾ ಉಂಟು? ಎಂತ ಇಲ್ಲ ಅಮ್ಮ, ನಮ್ಮ ಕುಟುಂಬದಲ್ಲಿ ಎಂತಾದ್ರೂ ಡಿಫಿಕಲ್ಟ್ ಫ್ಲಾಶ್ ಬ್ಯಾಕ್ಗಳುಂಟಾ ಅಂತ ಕೇಳಿದೆ ಅಷ್ಟೇ. ಅಂಥದ್ಯಾವುದೂ ಇಲ್ಲ. ನೀ ಮಂಡೆ ಬೆಚ್ಚ ಮಾಡ್ಕೋಬೇಡ. ಸರಿ ಅಮ್ಮ, ನಾನು ನಿನ್ನ ಫೋನ್ ಇಡ್ತೇನೆ. ಮತ್ತೆ ಯಾರಿರಬಹುದು? ಒಮ್ಮೆ ನಾನು ಸ್ಕೂಲಿನಲ್ಲಿ ಓದುತ್ತಿರುವಾಗ ನೀನು ಟೀಚರ್ ನಾನಿನ ಅಪ್ಪನಿಗೆ ಅದಕ್ಕೆ ನೀನು ಅಪ್ಪ ನಿಂಗೆ ಹೊಡಿತಿರೋದು. ಇನ್ನೊಂದ್ಸಲ ನೋಡು ಮಾಡ್ತೀನಿ. ಏ ಮಹೇಶ, ನೀನು ಯಾವತ್ತಿರೋ ನಾನೇ ಕೊಲ್ತೇನೆ. ಅಂತ ಹೇಳಿ ಸರಿ 2 ವರ್ಷದ ನಂತರ ಅವ ಹಾವು ಕಡಿದು ಸತ್ತ. ಅವನೇನಾದ್ರೂ ಇರಬಹುದಾ? ಇಲ್ಲ, ನಾನು 5 ವರ್ಷದವನಾಗಿದ್ದಾಗ ನನ್ನ ಅಜ್ಜಿ ಮಗ ಆಟ ಆಡಕ್ ಹೋಗಿದ್ದ? ಅಜ್ಜಿ ಎಣ್ಣೆ ತಗೊಂಬಾಪ. ಸರಿ. ಅಜ್ಜಿ ಅಜ್ಜಿ ಎಣ್ಣೆ. ನಾನ್ ತಗೊಂಡೋದದ ಅಜ್ಜ ಕುಡಿಯೋ ಎಣ್ಣೆ. ಅಯ್ಯೋ ಲಾಮ. ಛೇ, ಅಜ್ಜಿಗೆ ಆದರೆ ನನ್ನನ್ನು ಸಾಯಿಸುವ ಉದ್ದೇಶ ಇರ್ಲಿಕ್ಕಿಲ್ಲ ಬಿಡಿ. ಸತ್ಯವಾಗ್ಲೂ ಆ ಆತ್ಮ ಅವನೇ ಆಗಿರ್ತಾನೆ. ಮಲ್ಟಿಪ್ಲೆಕ್ಸ್ನಲ್ಲಿ ಹೊಸ ಮಲಯಾಳಂ ಮೂವಿ ಬಂದಿದೆ, ಹೋಗಿ ನೋಡೋಣ. ಅಯ್ಯೋ, ಮಲಯಾಳಂ ಪಿಕ್ಚರ್ನ ಯಾವನಾರು ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋಗಿ ನೋಡ್ತಾನ? ಸಿಡಿಲ್ ನೋಡ್ಬೇಕು. ಅಂದ್ರೆ ಅಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ಗಿನ್ನ ಪಾಪ್ಕಾರ್ನ್ ರೇಟ್ ಜಾಸ್ತಿ, ಸುಮ್ನೆ ದುಡ್ಡು ವೇಸ್ಟು. ಅದಕ್ಕೆ ಅದೇ ಸಿನಿಮಾ ಸಿಡಿನ ನಾನು ತಗೊಂಬರ್ತೀನಿ, ಇಬ್ರೇ ಮನೇಲಿ ಕೂತು ನೋಡೋಣ. ಏನಂತೀಯ ಮಾತ್ರ? ಯಾಕೋ ನಾಳೆ ಬರ್ತೀನಿ ಅನ್ಬಿಟ್ಟು ಈಗ್ಲೇ ಬಂದ್ಬಿಟ್ಟೆ.
ಹಾಯ್ ಬ್ರದರ್. ಎಂತ ನನ್ನನ್ನ ಮಾತ್ರ ಬ್ರದರ್ ಅಂತ ಕರೆಯುವುದಾ? ಇವನನ್ಸ ಬ್ರದರ್ ಅಂತ ಕರಿ. ಇವರನ್ನು ಬ್ರದರ್ ಎಂದು ಕರೆದರೆ ನನ್ನ ವಂಶ ಹೇಗೆ ಬೆಳೆಯುತ್ತೆ? ಅಯ್ಯೋ ನಿನ್ನ ಮಕ ಮುಚ್ಚ ಕರೆಕ್ಟ್ ಆಗಿ ಹೇಳ್ದೆ ಕಣೆ. ಬಾರ ಸೈಡ್ಗೆ ಬಾಪ. ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಿ ಬಿದ್ದಿದ್ದೇನೆ. ಅದರಿಂದ ಹೇಗೆ ಹೊರಗೆ ಬರುದಂತ ಗೊತ್ತಾಗ್ತಿಲ್ಲ ಮಾರಾಯ. ನಿನ್ನ ಸಮಸ್ಯೆ ಏನು ಅಂತ ಹೇಳು ಮಾರಾಯ. ಕೋಳಿಯಿಂದ ಮೊಟ್ಟೆ ಬಂದದ್ದ, ಮೊಟ್ಟೆಯಿಂದ ಕೋಳಿ ಬಂದದ್ದ? ಅಂಥ ಕಷ್ಟದ ಸಮಸ್ಯೆಗೆ ಪರಿಹಾರ ಕೊಟ್ಟವ್ನು ನಾನು, ಗೊತ್ತಾ? ಬಡಾಯಿ ಕೊಚ್ಚಿಕೊಳ್ಳೋದು ನಿಲ್ಲಿಸ. ಅಪ್ಪ ನಿನ್ ಸಮಸ್ಯೆ ಏನು ಅಂತ ಹೇಳಪ್ಪ. ಅದ್ರ ಜೊತೆ ನಾನೇ ನಿಂಗೊಂದು ಸಮಸ್ಯೆ ಕೊಡ್ತೀನಿ. ಸರಿ, ಯಾವಾಗ್ಲೂ ನಿನ್ ಜೊತೆ ಯಾರಿರ್ತಾರೆ? ನನ್ನ ಹುಡುಗಿ ವಾಟ್ಸಪ್ ಅಲ್ಲಿ ಹಾಯ್. ಅದನ್ನು ಬಿಟ್ಟರೆ ಈ ತರ ಪೇಷಂಟ್ಗಳು ಯಾಕೆ? ನಿನ್ನೊಟ್ಟಿಗೆ ಒಂದು ದೆವ್ವವಿದ್ದರೆ? ದೆವ್ವ 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 ದೆವ್ವ. ಖುಷಿ ಪಡೋ, ಹುಡುಗಿಗಿಂತ ದೆವ್ವ ಮೇಂಟೆನೆನ್ಸ್ ಫ್ರೀ, ಖರ್ಚೇ ಇರಲ್ಲ. ನಾನೆಂತ ನಿಂಗೆ ಜೋಕರ್ ತರ ಕಾಣ್ತಾ ಉಂಟಾ ಮಂಗ? ನೀನ್ ಹೇಳ್ತಾ ಇರೋದೇನು ನನ್ ಜೊತೆ ದೆವ್ವ ಇದೆ ಅಂತನಾ? ನಿನ್ನೊಟ್ಟಿಗೆ ಅಲ್ಲ ಮಾರಾಯ. ನನ್ನೊಟ್ಟಿಗೆ ಅಯ್ಯೋ ಎಷ್ಟು ಸಲ ಅನ್ಲೋಡ್ ಮಾಡ್ತೀರ ರೀ? 10 ನಿಮಿಷಕ್ಕೆ ಮುಂಚೆ ಅನ್ಲೋಡ್ ಮಾಡಿದ್ರಲ್ರಿ. ಅಯ್ಯೋ ಬಾಚಿ ಬಾಚಿ ಸಾಕಾಗೋಯ್ತು. ನೋಡಿ, ಈ ಮಾತ್ರೆ ತಗೊಳ್ಳಿ ಆಯ್ತಾ? ಎಲ್ಲ ಸರಿ ಹೋಗುತ್ತೆ. ನೋಡೋ ನೋಡು, ನಿನ್ನ ಕತೆನ ಸಿಂಪಲ್ ಆಗಿ ಕೇಳ್ಬಿಟ್ಟು ಪಾಪ ನಮ್ಮ ಪೇಷಂಟೇ ವಾಮಿಟ್ಟು. ಈಗೇನ್ ಮಾಡೋಣ ಅಂತ್ಯಾ? ಎಂತ ಅವಸ್ಥೆ ಮಾರ್ಯ. ನಾನ್ ನಿನ್ನನ್ನು ಕೇಳಲು ಬಂದರೆ ನೀನ್ ನನ್ನನ್ನು ಕೇಳುವುದೋ? ಒಂದ್ ಕೆಲಸ ಮಾಡೋಣ, ಇನ್ನು 3 ಅವರ್ ಟೈಮ್ ಇದೆ. ಆಮೇಲೆ ನೀನ್ ನೈಟ್ ಶಿಫ್ಟ್ ಕಂಟಿನ್ಯೂ ಮಾಡು. ನಾನು ಮನೆಗೆ ಹೋಗಿ ನಿದ್ದೆ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಎಂತ ನೈಟ್ ಶಿಫ್ಟಾ? ಡೇ ಶಿಫ್ಟು ಕಂಟಿನ್ಯೂ ಮಾಡು. ಯಾವ್ದೋ ಸಿನಿಮಾ ಕತೆ ಹೇಳ್ಬಿಟ್ಟು ನಮ್ಮ ಮೂಡೆಲ್ಲ ಹಾಳು ಮಾಡ್ಬಿಟ್ಟ. ಮರಿಯಾ ಇರಿಕಿ ಅಡಿಚಿ ಅವರು ಮಾತರು ಎಲ್ಲೋದಿಯೇ? ಏಯ್ ಏನಪ್ಪ ಮಾಡೋದು? ಎಲ್ಗಪ್ಪ ತಗೊಂಡು? ಚಿನ್ನು, ಏನ್ ಚಿನ್ನು, ನಿನ್ನೆಯಿಂದ ಜ್ವರ ಅಂತೆ, ನನಗ್ ಹೇಳಲೇ ಇಲ್ಲ. ನಿನಗೆ ಹೇಳಿದ್ರೆ ನಿನ್ ಟೆನ್ಷನ್ ಆಗ್ತೀಯ ಅಂತ ಹೇಳಿಲ್ಲ ಚಿನ್ನು. ಹೌದು, ಬಾಟಲ್ ತಗೊಂಡ್ ಎಲ್ಲಿ ಹೋಗ್ತಿದ್ಯಾ ಚಿನ್ನು? ಡಾಕ್ಟ್ರು ಯೂರಿನ್ ಟೆಸ್ಟ್ ಮಾಡಕ್ ಹೇಳಿದ್ದಾರೆ, ಅದಕ್ಕೆ ತಗೊಂಡ್ ಹೋಗ್ತಾ ಇದೀನಿ ಚಿನ್ನು. ಅಯ್ಯಪ್ಪ, ಈ ನನ್ನ ಮಕ್ಕಳು ಎಲ್ಲಂದ್ರಲ್ಲಿ ರೊಮ್ಯಾನ್ಸ್ ಮಾಡ್ತಾರಲ್ಲ. ಇವರಿಬ್ರು ರೊಮ್ಯಾನ್ಸ್ ನ ಲಿಫ್ಟ್ ಅಲ್ಲಿ ನೋಡಿ ನೋಡಿ ನಮ್ಮ ಆಸ್ಪತ್ರೆ ಅವ್ರು ಲಿಫ್ಟ್ನೇ ಬಂದ್ ಮಾಡ್ಬಿಟ್ರು. ಸುಸ್ತು. ಅಮ್ಮ ಜ್ಯೂಸ್. ಏನ್ರ ಇದು? ಹುಳಿ ಹುಳಿ ಉಪ್ಪು ಹುಳಿ ಆಗಿದ್ಯಾ? ನನ್ನ ಸಾಂಬಾರ್ಗೆ ಸ್ವಲ್ಪ ಹುಳಿ ಜಾಸ್ತಿ ಆಗಿದೆ. ಸಾಂಬಾರಿಗೆ ತಾನೇ ಹುಳಿ ಜಾಸ್ತಿ ಆಗಿದ್ದು, ಅದಕ್ಕೆ ತಲೆ ಯಾಕೆ ಕೆಡಿಸ್ಕೋಬೇಕು? ಅಂದ್ರೆ ಎಷ್ಟಾಗಿದ್ಯಾ? ಇದು ಜ್ಯೂಸ್ ಅಲ್ಲ, ನನ್ನ ಯೂರಿನ್. ಎಲ್ಲಿಂದ ಬಂದ್ರು ನೀವೆಲ್ಲ? ಯಾರೋ ನಿಂಗೆ ಹೇಳಿದ್ದು ಜ್ಯೂಸ್ ಬಾಟ್ಲಲ್ಲಿ ಯೂರಿನ್ ತಗೊಂಡೋಗಕ್ಕೆ? ಡಾಕ್ಟ್ರು ಯಾಕೆ? ಅದು ಮೊನ್ನೆಯಿಂದ ನನಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗಿದೆ. ಯೂರಿನ್ ಇನ್ಫೆಕ್ಷನ್? ಬರೀ ಯೂರಿನ್ ಕುಡಿಸಿದ್ರೆ ಏನೋ ಅನ್ಬೋದಾಗಿತ್ತು, ಇನ್ಫೆಕ್ಷನ್ ಆಗಿರೋ ಯೂರಿನ್ ಬೇರೆ ಕುಡಿಸ್ಬಿಟ್ಟವನಲ್ಲ. ನಾನ್ ಬೇರೆ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಶೇಕ್ ಮಾಡಿ ಮಾಡಿ ಕುಡಿದ್ಬಿಟ್ನಲ್ಲೋ. ನೋಡ, ಎಲ್ಲಾ ಪೇಷಂಟ್ಸು ಸ್ಯಾಂಪಲ್ಗೆ ಅಂತ ಚಿಕ್ಕ ಡಬ್ಬಿಲ್ ತಗೊಂಡೋದ್ರೆ ನೀನ್ ಯಾಕೋ ದೊಡ್ಡ ಬಾಟ್ಲಲ್ಲಿ ತಗೊಂಡೋಗ್ತಿದ್ಯಾ? ಅದು ಪೇಷಂಟ್ಗಳಿಗೆ, ನಾವು ವರ್ಕರ್ಸ್ ಅಲ್ವಾ, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕೊಡೋಣ ಅಂತ. ಇನ್ನೊಂದ್ ಸೆಕೆಂಡ್ ನನ್ ಕಣ್ ಮುಂದೆ ಇದ್ರೆ ನಿಮ್ಮಿಬ್ರಿಗೂ ಸೇರಿಸಿ ನನ್ನ ಯೂರಿನ್ ಕುಡಿಸ್ಬಿಡ್ತೀನಿ. ನನ್ನ ಮಗ ನನ್ನ ಅರ್ಧ ಯೂರಿನ್ ಖಾಲಿ ಮಾಡ್ದ, ನಾನು ಮತ್ತೆ ತುಂಬಿಸ್ಬೇಕು. ಅರ್ಧ ಕುಡ್ದಿದ್ದಕ್ಕೆ ಹಿಂಗಾಗ್ತೈತೆ, ಇನ್ ಫುಲ್ ಕುಡಿದ್ಬಿಟ್ಟಿದ್ರೆ ಅಲ್ಲೇ ಮರಿಯಾ ಡಾಕ್ಟರ್ ಕರ್ಸೆ, ಬೆಡ್ ಬುಕ್ ಮಾಡ್ಸೆ. ಆಗ್ತಾ ಇಲ್ಲ, ಪಾಯ್ಸನ್ ಗಿನ್ನ ಸ್ಟ್ರಾಂಗಲ್ಲು. ಹಾಸ್ಪಿಟ್ಲ್, ಇದೆ ಹಾಸ್ಪಿಟ್ಲ್ ಅಲ್ವಾ ಡಾಕ್ಟ್ರೇ? ನನ್ನ ಈ ಸದ್ಯದ ಪರಿಸ್ಥಿತಿ ಯಾರಿಗೆ ಹೇಳಿದರೆ ಸಹ ಹೀಗೆ ಮಕ್ಕರ್ ಮಾಡ್ತಾರೆ.
ತಂಗಿಗೆ ಹೇಳುವ ಅಂದರೆ ಅವಳಿಗೆ ಮೊದಲೇ ಜೋರು ಹೆದರಿಕೆ, ಗೊತ್ತಾದರೆ ಇನ್ನೂ ಜಾಸ್ತಿ ಹೆದರ್ತಾಳೆ. ಇಲ್ಲ, ಇದನ್ನು ನಾನೇ ಸರಿ ಮಾಡಬೇಕು. ಆದರೆ ಹೇಗೆ? ರೋಗ ಬಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಗುಣವಾಗುತ್ತೆ. ನಿನ್ ತೊಂದರೆಗೆ ನಾನು ಏನ್ ಮಾಡಿದ್ರೆ ಸಮಸ್ಯೆ ಸರಿ ಹೋಗುತ್ತೋ ಗೊತ್ತಿಲ್ಲ. ಏನ್ ಮಾಡ್ಬೇಕು ಹೇಳು. ನೀನ್ ಸತ್ತೋಗು, ನಾನಾದ್ರೂ ನೆಮ್ಮದಿಯಿಂದ ಬದುಕ್ತೀನಿ. ಏನೇ ಮಾತಾಡ್ತಾ ಇದ್ಯಾ? ನೋಡು, ನೀನಾಯ್ತು, ನಿನ್ ಸೀರಿಯಲ್ ಆಯ್ತು, ನಿನ್ ತಂಟೆಗೆ ಬರಲ್ಲ ನಾನು. ಸಮಾಧಾನ ಮಾಡ್ಕೊ. ಕಲರ್ಸ್ ಚಾನಲಲ್ಲಿ ಮೆಗಾ ಸೀರಿಯಲ್ಲೇ ಮುಗ್ದೋಯ್ತು. ಈ ಗಂಡ ಹೆಂಡ್ತಿದ್ ಇನ್ನೂ ಮುಗ್ದಿಲ್ಲ. ಎಂತ ಕರ್ಮ ಸಾವು. ರೋಗ ಬಂದ್ರೆ ಡಾಕ್ಟ್ರು, ದೆವ್ವ ಬಂದ್ರೆ ರೋಗ ಬಂದ್ರೆ ಡಾಕ್ಟ್ರು, ದೆವ್ವ ಬಂದ್ರೆ ದೆವ್ವ ಬಂದ್ರೆ ಪೂಜೆ ಮಾಡೋ ಭಟ್ರು. ಎಸ್, ಇವಾಗ ಅರ್ಥ ಆಯ್ತು ನನಗೆ. ಕರೆಕ್ಟ್, ಭಟ್ರನ್ನ ಕರ್ಕೊಂಡ್ಬಂದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ತಂಗಿ ಬರೋ ಅಷ್ಟರಲ್ಲಿ ಅವ್ರನ್ನ ಕರ್ಕೊಂಬರ್ಬೇಕು. ಹಾ, ಶಂಭೋ ಶಂಕರ. ಇದೆ. ಎಂತ ಇದೆ? ಈ ಮನೆಯಲ್ಲಿ ಖಂಡಿತ ದೆವ್ವ ಇದೆ. ಉಂಟಾ? ಹಾಗಾದ್ರೆ ಎಂತ ಮಾಡುದು? ಆ ದೆವ್ವ ನಿನ್ಗೇನಾದ್ರೂ ತೊಂದರೆ ಮಾಡಿದ್ಯಾ? ಇಲ್ಲಿವರೆಗೂ ಇಲ್ಲ ಭಟ್ರೆ. ಹಾಗಾದ್ರೆ ಅದು ಯಾವುದೋ ಸಾಧು ದೆವ್ವ ಇರ್ಬೇಕು. ಮುಂದೆ ಬರೋ ಅಮಾವಾಸ್ಯೆ ದಿನ ಘೋರ ಪೂಜೆ ಮಾಡಿ ಆ ದೆವ್ವನ ವಶಪಡಿಸ್ಕೊಳ್ತೇನೆ. ತಗೋ ಪೂಜೆ ಲಿಸ್ಟು. ಶಿವ ಶಿವ ಶಂಕರ, ಶಿವ ಶಿವ. ಭಟ್ರತ್ರ ಲಿಸ್ಟ್ ಯಾವಾಗ್ಲೂ ರೆಡಿ ಇರ್ತದಲ್ಲ. ಅಮಾವಾಸ್ಯವರೆಗೂ ಯಾಕೆ ಕಾಯಬೇಕು? ಈಗಲೇ ವಶಪಡಿಸಿಕೊಳ್ಳಬಹುದಲ್ಲವಾ? ದೆವ್ವನ ವಶಪಡಿಸ್ಕೊಳ್ಬೇಕು ಅಂದ್ರೆ ಅಮಾವಾಸ್ಯನೆ ಕರೆಕ್ಟ್ ಟೈಮು. ಇನ್ನು 7 ದಿನ ಇದೆ. ಇನ್ನು 7 ದಿನವಾ? ನನ್ ಪೇಮೆಂಟ್ ಒಟ್ಟಿಗೆ ಕೊಡ್ತೇನೆ ಭಟ್ರೆ. ನೀವು ನೆನ್ಸಾದ್ರೂ ಕೊಡಪ್ಪ. ನನ್ನ ಗಾಡಿಯಲ್ಲ ಬಂದದ್ದು, ನಾನೇ ವಾಪಸ್ ಬಿಡ್ತೇನೆ. ಬೇಡ, ನಾನೇ ಹೋಗ್ತೇನೆ. ಸ್ವಾಮಿಗಳೇ, ಶಂಭೋ ಶಂಕರ. ಶಿವ 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 ಶಿವ. ಹರ ಹರ ಮಹಾದೇವ್. ಶಂಭೋ ಶಂಕರ. ಸ್ವಾಮಿಗಳು ನೋಡಿದ್ರೆ ಸಾಧು ದೇವ ಅಂದ್ರು. ಇದೆಂತದ ಇಷ್ಟು ವೈಲೆಂಟ್ ಉಂಟು? ಅಂತ ಮಸ್ತ್ ಮಾಡಿಸುತ್ತ. ಕತ್ತಲು ಕತ್ತಲು ಮಾರ. ಕರೆಂಟ್ ಬಂತ? ಏನಯ್ಯ
ಮನೆಗೆ ಪೂಜಾರಿನೆಲ್ಲ ಕರ್ಕೊಂಡು ಬಂದಿದೀಯಾ? ಓನರ್ ಅಂಕಲ್, ನಿಮ್ಮ ಹತ್ತಿರವೇ ಒಂದು ಪ್ರಶ್ನೆ ಕೇಳಲಿಕ್ಕುಂಟು. ಏನು? ನಾವಿರುವ ಮನೆಯಲ್ಲಿ ಯಾವತ್ತಾದ್ರೂ ದೆವ್ವ ಕಾಣಿಸಿದುಂಟಾ? ಆಗಿನ್ನೂ ಈ ಮನೆ 2 ಅಂತಸ್ತು ಕಟ್ಟಿರ್ಲಿಲ್ಲ, ಇತ್ತು. ಈ ಮನೇಲಿ ದೆವ್ವ ಇತ್ತು. ಅವನ ಹೆಸರು ದೊಡ್ಡಣ್ಣ ಅಂತ. ಅವನಿಗೆ 40 ವರ್ಷ ವಯಸ್ಸಾಗಿತ್ತು. ಆದರೂ ಮದುವೆ ಆಗಿರಲಿಲ್ಲ. ಅವನು ನನ್ನ ತಮ್ಮ. ಯಾವ ಹುಡುಗಿನ ನೋಡಿದ್ರು ದುರ್ಗುಟ್ಕೊಂಡು ನೋಡ್ತಾ ಇದ್ದ. ಪಕ್ಕದ ಮನೆಯಲ್ಲಿ ಸುಂದರಿ ಅಂತ ಒಬ್ಳು ಹುಡುಗಿ. ಅವಳನ್ನ ನೋಡ್ತಾ ನೋಡ್ತಾ ಹಾಗೆ ಟಾರ್ಚರ್ ಇಡ್ತಾ ಇದ್ದ. ಅವಳಿಗಿಷ್ಟ ಇರಲಿಲ್ಲ. ಕಾರಣ ಅವನು ದೈತ್ಯ. ಆದ್ರೂ ಅವನ ವಾಯ್ಸು. ಬೇಗ ಬೇಗ ವರ್ಕ್ ಮುಗಿಸ್ಕೊಂಡು ಹೋಗ್ಬಿಡೋಣ. ನೀನು ಬಂದ್ಬಿಡು ಅಲ್ಲಿಗೆ, ಆಯ್ತಾ? ಹೇ ಸುಂದರಿ, ಐ ಲವ್ ಯು. ಏಯ್ ಹೋಗೋ ಕೋತಿ. ಮಗು ತರ ಇತ್ತು. ಆದ್ರಿಂದನೇ ಅವನಿಗೆ ಮದುವೆ ಆಗಿರ್ಲಿಲ್ಲ. ಯಾವ ಗತಿ ಕಾಣಿಸ್ತು. ಲೇ ದಡಿಯ, ನಿನಗೇನೋ ಬಂದಿರೋದು ರೋಗ? ಹೊಟ್ಟೆಗೆ ನನ್ನ ತಿಂತೀಯ ಇಲ್ಲ ಸಗಣಿ ತಿಂತೀಯನೋ? ಲೇ, ಯಾವ ನೋಡಿದ್ರು ಹುಡುಗಿಯರ್ ಕಂಪ್ಲೇಂಟ್ ಆಯ್ತಲ್ಲೋ ನಿಂದು. ಸುಂದರಿನ ಹಾಕೋ ಚುಡಾಯಿಸಿದೆ. ಅವ್ರಪ್ಪ ನೋಡಿದ್ರೆ ನನ್ನ ಹತ್ರ ಕಂಪ್ಲೇಂಟು. ನಿಂಗೇನ್ ಮಾನ ಮರಿ? ಅಯ್ಯೋ ನಿನ್ನ, ನಾನಿಷ್ಟು ಬೈತಾ ಇದ್ರು ತಿರ್ಗಾ ಬಾಯ್ ಮಾಡ್ತೀಯನೋ? ಲೇ ಲೇ, ಎದೆ ಮೇಲೆ ಮಣ್ಣು ಹಾಕೊಂಡೋಗ. ಲೇ, ನಿನ್ಗೇನ್ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವನೋ? ಮೈ ತುಂಬಾ ಬರೀ ಕಾಮನ್ ಸೆನ್ಸ್ ತುರ್ಕೊಂಡಿದೀಯಾ? ನಾನು ಗದರ್ದೆ, ಏನು ಪ್ರಯೋಜನ ಆಗ್ಲಿಲ್ಲ. ಹಾಗೆ ಸುಂದರಿ ಒಂದ್ ದಿವಸ ಅವಳ ಗೆಳತಿ ಜೊತೆ ಬರ್ತಾ ಇರೋವಾಗ ಅವ್ರ ಮುಂದೆ ಯಾವಾಗ್ಲೂ ಈ ತೆಂಗಿನ ಮರದ ಕೆಳಗೆ ನಿಂತಿರ್ತಾನಲ್ಲ ಸುಂದರಿ, ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ. ಇವನ್ ಯಾವಾಗ್ಲೂ ಇದೇ ಕರ್ಮ. ಆ ತೆಂಗಿನಕಾಯಿ ಆದ್ರೂ ಇವ್ನ ತಲೆ ಮೇಲೆ ಬಿದ್ದು ಸಾಯ್ಬಾರ್ದ. ತಟ್ಟಂತ ಅವ್ನ ತೆಂಗಿನಕಾಯಿ ಅವ್ನ ತಲೆ ಮೇಲೆ ಬಿದ್ದು ಸತ್ತೇ ಹೋದ. ಅಯ್ಯೋ, ಅಳ್ತಾ ಅಳ್ತಾ ಮಾರನೇ ದಿವಸ ಎಲ್ಲ ತೆಂಗಿನಕಾಯಿ ನಾನೇ ಕೀಳಿಸ್ದೆ. ಆದ್ರೆ ಅವತ್ತು ರಾತ್ರಿ ಅದೇ ಮರದಿಂದ ಅವನ ವಾಯ್ಸಲ್ಲಿ ಮಗು ತರ ಜೋರಾಗಿ ಅಳೋ ಶಬ್ದ. ಬೆಳಿಗ್ಗೆ ಎದ್ದು ಅದೇ ಮರನ ಸುತ್ತಿ ಸುತ್ತಿ ನೋಡಿದ್ರು ಏನೂ ಇಲ್ಲ. ರಾತ್ರಿ ಮತ್ತದೇ ಅಳೋ ಶಬ್ದ. ಪೂಜಾರಿನ ಕರೆಸಿ 5,000 ಖರ್ಚು ಮಾಡಿ ಪೂಜೆ ಮಾಡಿಸ್ದೆ. ಆದ್ರೆ ರಾತ್ರಿ ಮತ್ತದೇ ಅಳೋ ಶಬ್ದ. ಬಾರಕ್ ಟೈಮ್ ಆಯ್ತು. ನಮಗ್ ಸ್ವರ್ಗಕ್ಕೆ ಟೈಮ್ ಆಯ್ತು, ಮಿಕ್ಕಿದ್ದ ಆಮೇಲೆ. ಎಂತ ಸಂಬಂಧನೇ ಇಲ್ದಿರೋ ಮಾತು. ಎಲ್ಲದ ಓನರ್ ಅಂಕಲ್, ಮತ್ತೆಂತ ಆಯ್ತು ಹೇಳಿ ಹೋಗಿ. ಅಲ್ಲ ಅಂಕಲ್, ಅಂಕಲ್ ಟೈಟ್ ಆಗ್ಬಿಟ್ಟು ಸಿಗ್ತೀನಿ. ಈ ಓನರ್ ನನಗೆ ಏನು ಹೇಳದೆ ನನ್ನನ್ನ ಮಂಗ ಮಾಡಿ ಮನೆ ಬಾಡಿಗೆಗೆ ಕೊಟ್ಟ ಅಂತ ಕಾಣ್ತದೆ. ನೋಡಿದಾಗೆಲ್ಲ ಚಡ್ಡಿ ಚಂಡಿ ಆಗ್ತದಲ್ವ. ಬೇಗ ಹೋಗ್ಬೇಕಿಲ್ಲಿಂದ. ರೈಟ್ ಪೋಯ್. ಮೊದಲು ನನ್ನೊಟ್ಟಿಗೆ ಎಷ್ಟು ಭೂತ ಉಂಟಂತ ಕನ್ಫ್ಯೂಸ್ ಆಗ್ತಾ ಉಂಟು. ನಾನು ಎಣಿಸಿದ್ದು 2, ಈಗ ನೋಡಿದ್ರೆ 3 ಉಂಟು ಮಾರಾಯ. ನಾನೆಂತ ಲಿಟಿಗೇಷನ್ ಪ್ರಾಪರ್ಟಿಯಾ? ಎಲ್ಲ ಭೂತ ಬಂದು ನನ್ನದು ನನ್ನದು ಅಂತ ಕ್ಲೇಮ್ ಮಾಡಲಿಕ್ಕೆ. ಈ ಆಸ್ಪತ್ರೆಯಲ್ಲಿ ಡಾಕ್ಟ್ರು ನಾನೇ, ಕಾಂಪೌಂಡ್ರು ನಾನೇ. ಏನ್ ಪೇಷಂಟ್ಗಳು ಒಂದು ಮಣ ಮಾಡ್ತಾನೆ ಇರ್ತಾರೆ, ಬಾಚ್ ಆಗ್ತಾನೇ ಇರಬೇಕು. ಎಲ್ಲೋಯ್ತು ಈ ಪೇಷಂಟ್ ಫೈಲು? ಈ ನನ್ನ ಮಕ್ಕಳು ಒಂದ್ ಕಡೆ ಇಟ್ರೆ ಅಲ್ಲಿ ಇರಕ್ಕೆ ಬಿಡಲ್ಲ. ಎತ್ತೋ ಕೈ ನನ್ನ ಮಗನೇ ಮುಳ್ಳಂದಿ. ಎಲ್ಲೋ ಈ ಪೇಷಂಟ್ ಫೈಲು? ಹಂಗೆಲ್ಲ ಬೈಬೇಡಿ ಬಾಸ್, ನನ್ ಚಿನ್ನು ಕೇಳಿಸ್ಕೊಂಡ್ರೆ ಬೇಜಾರಾಗ್ಬಿಡ್ತಾಳೆ. ಓ,
ಕರಿ ಇಡ್ಲಿ ತಿಂದು ತಿಂದು ಬೆಳೆದಿದ್ಯಾ ನನ್ನ ಮಗನೇ. ನೀನ್ ಟೈಮ್ ಚೆನ್ನಾಗಿದೆ ಕಣೋ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ. ಎಲ್ಲೋ ಈ ಪೇಷಂಟ್ ಫೈಲು? ಜಸ್ಟ್ ಅ ಮಿನಿಟ್. ಡನ್. ಆನೆಗೆ ಹೇಳಿದ್ರೆ ಆನೆ ಬಾಲಕ್ಕೆ ಹೇಳ್ತಂತೆ. ಬೆಲ್ಲು ಈ ಪೇಷಂಟ್ ಫೈಲ್ ಎಲ್ಲಿ? ಇಲ್ಲೇ ಇದೆಯಲ್ಲ ಚಿನ್ನು. ಓ, ಒಳಗಿಕ್ಬಿಟ್ಟು ಅಮಕ್ಬಿಟ್ಟ ಅವಳೆ. ಕ್ಯಾಚೆ ದುರಂಕಾರ ನನ್ನ ಮಕ್ಳು ನಿಮ್ಗೆ. ಎಷ್ಟ್ ತಿಂಗಳಮ್ಮ? 3 ತಿಂಗಳು. ಓ, ಹೆಂಗಾಯ್ತು? ಅಂದ್ರೆ ನಾನ್ ಕೇಳಿದ್ದು ಎಷ್ಟ್ ಸಲ ವಾಂತಿ ಆಯ್ತು ಅಂತ. 4 ಸಲ ವಾಂತಿ ಆಯ್ತು. ಅದಕ್ಕೆ ಹೇಳೋದು ನೋಡ್ಬೇಡ ಅಂತ. ನೋಡ್ತೀಯಾ ವಾಂತಿ ಮಾಡ್ಕೊತೀಯ, ನೋಡ್ತೀಯಾ ವಾಂತಿ ಮಾಡ್ಕೊತೀಯ. ಬೆಳಿಗ್ಗೆಯಿಂದ 4 ಸಲ ವಾಂತಿ ಮಾಡ್ಕೊಂಡು ಸುಸ್ತಾಗ್ಬಿಟ್ಟಿದ್ಯಾ. ಏನೋ ನಡೀತಾ ಇದೆ ಇಲ್ಲಿ. ಕಾಣಿಸ್ತಲ್ಲ ಬಾಸ್, ನನ್ ಚಿನ್ನು ಬೆಳಿಗ್ಗೆಯಿಂದ 4 ಸಲ ವಾಂತಿ ಮಾಡ್ಕೊಂಡು ಸುಸ್ತಾಗ್ಬಿಟ್ಟಿದ್ದಾಳೆ. ಸಮಾಧಾನ ಮಾಡ್ತಾ ಇದ್ದೀನಿ. ಓ, ನಂಗ್ ತಲೆ ಕೆಡ್ತಾ ಇದೆ. ಲೇ, ನಂಗೆ ಒಂದು ಡೌಟ್ ಕಣ. ಪ್ರೆಗ್ನೆಂಟ್ ಇವಳ ಅಂತ ಪುಣ್ಯದ ಕೆಲಸ ಮಾಡಕ್ ಎಲ್ಬಿಟ್ರಿ ಬಾಸ್. ಯಾವ ಮೂಲೆ ಹೋದ್ರು ಶನಿ ತರ ಬಂದು ಕೂರ್ಸ್ಕೊತಾ ಇದ್ರಿ. ಲೇ, ನಿಂಗ್ ಮೂಲೆ ಎಲ್ಲೋ ಸಾಲತ್ತೆ ಮೌಂಟೇನ್ ನನ್ನ ಮಗನೇ. ನಿನಗ್ ಗೋಡೌನೇ ಬೇಕು. ಇವಳು ಯಾಕೆ ವಾಂತಿ ಮಾಡ್ಕೊಂಡ್ಲು? ಅದಕ್ಕೆಲ್ಲ ಕಾರಣ ನೀವೇ ಬಾಸ್. ನನ್ ಚಿನ್ನು ಹೆಂಗಿದ್ಲು, ಹೆಂಗೆಂಗೋ ಆಗ್ಬಿಟ್ಲು. ಲೇ ಮೆತ್ಕೆ ಕಣೋ ಮೆತ್ಕೆ. ಯಾರು ಕೇಳಿಸ್ಕೊಂಡ್ಬಿಟ್ರೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ಅವಳು ಹೊಟ್ಟೆಲಿರೋ ಕೂಸ್ ನಂದು ಅಂತ. ಅವತ್ತು ನೀವು ನಂದು ಕುಡ್ದಾಗಿಂದ ನನ್ ಚಿನ್ನು ಹೆಂಗೆಂಗೋ ಆಗ್ಬಿಟ್ಲು. ಇನ್ಮೇಲೆ ನೀವು ಯಾವತ್ತೂ ಕಡೆ ಕಳ್ಸ್ಕೊಬಿಡಿ. ತೊಳ್ಗೋಗಿ ಬಾಸ್. ಬಾ ಚಿನ್ನು, ಆರೆಂಜ್ ಜ್ಯೂಸ್ ಕೊಡ್ತೀವಿ, ಆಪಲ್ ಜ್ಯೂಸ್ ಕೊಡ್ತೀವಿ. ಚಿನ್ನು ಪೆನಾಯಿಲ್ ಕುಡಿಸ್ಬಿಡು, ಮಗುನಾದ್ರೂ ಬೆಳ್ಳಗುಡ್ತದೆ. ನಿಮ್ ಗಂಡನ ಹೆಸರೇನಮ್ಮ? ಪವನ್. ನಾನವನಲ್ಲ. ಅಯ್ಯೋ ಮಂಜುನಾಥ, ಅಷ್ಟು ಭಯ? ನಾನಿರುವ ಸ್ಥಿತಿಯಲ್ಲಿ ನೀನೇನಾದರೂ ಇದ್ದಿದ್ದರೆ 108 ಡಿಗ್ರಿ ಇರ್ತಿತ್ತು. ಎಂತ ಇಲ್ಲ, ಸ್ವಲ್ಪ ಭಯ ಆಯ್ತು ಅಷ್ಟೇ. ಸ್ವಲ್ಪವೇ. ಸೋಂಟಿಯ ಯಾಕ್ ಬ್ರದರ್ ಲೇಟು? ನಾನ್ ಮಾರ್ನಿಂಗ್ ಶಿಫ್ಟ್ ಬೇರೆ ಬರ್ಬೇಕು ಗೊತ್ತಾ. ಇನ್ನು ಹ್ಯಾಂಡ್ ಓವರ್ ನಿಮ್ದೆ. ಒಂದು ಪಾಯ್ಸನ್ ಕೇಸ್ ಬೇರೆ ಇದೆ, ನೋಡ್ಕೊಳ್ಳಿ. ನಾನಿನ್ ಬರ್ತೀನಿ. ಈ ನರಕದಲ್ಲಿ ಮತ್ತೊಂದು ನರಕ. ಓಹೋ, ಏನಯ್ಯ ಅವತ್ತೋದವ್ನು ಇವತ್ತು ಬರ್ತಾ ಇದ್ಯಾ? ಇಟ್ಕೊಂಡಿದ್ದ ದೆವ್ವ ಎಲ್ಲ ಬಿಟ್ಟೋಯ್ತಾ? ಓನ್ ಸರ್, ಅದಕ್ಕೆ ಸಂಜೆ ಬಂದಿರೋದು. ರಾತ್ರಿ ಬೇರೆಯವ್ರು ಬರ್ತಾರೆ. ಓ, ವೆರಿ ಗುಡ್. ಪೇಷಂಟ್ ನ ಚೆನ್ನಾಗಿ ನೋಡ್ಕೋ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಸರ್ ನಾನಿಲ್ಲ ಅಂದ್ರು ನನ್ ಕಡೆಯವ್ರ ಕಕ್ಕ ಎತ್ತಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಸರ್ ತಗೊಳ್ಳಿ ಸರ್, ಜ್ಯೂಸ್ ಕುಡೀರಿ. ಸರ್ ಯಾಕೆ ಸರ್, ಏನಾಯ್ತು? ಬನ್ನಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ನಾವಿರೋದೇ ಹಾಸ್ಪಿಟ್ಲಲ್ಲಿ ಕಣು. ನಮ್ಮ ಆಸ್ಪತ್ರೆಯಲ್ಲಿ ಮಿನಿ ದೆವ್ವ ನೋಡಿ ನಿನ್ ಬ್ರೈನ್ ಡ್ಯಾಮೇಜ್ ಆಗ್ಬಿಟ್ಟಿದೆ ಕಣು. ಓಹೋ, ಹೌದಲ್ವಾ? ಸರಿ ಸರ್, ತಗೊಳ್ಳಿ. ಹೋಗ್ತಾ ಜ್ಯೂಸ್ ಕುಡ್ಕೊಂಡು ಹೋಗ್ಬಿಡಿ. ಬರ್ಲಾ ಸರ್? ಜ್ಯೂಸ್ ಮರಿಯಾ? ಅವತ್ ನೋಡಿದ್ದವನೇ ಎಷ್ಟೋ ಪರವಾಗಿರ್ಲಿಲ್ಲ. ಅವಳಿಲ್ಲದ ಬಾಳು ತುಂಬ ನೋವು.
ನನ್ನಿಂದ ತಡೆಯೋಕ್ಕಾಗ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕೊಂದ್ಬಿಡಿ. ಅವಳು ಹೇಳಿದ್ಲು ಅಂತ ಗಾಡಿನ ನಿಧಾನಕ್ಕೆ ಓಡಿಸ್ತಾ ಇದ್ದೆ. ಅದಕ್ಕೂ ಮುಂಚೆ ಸಖತ್ ಫಾಸ್ಟಾಗಿ ಓಡಿಸ್ತಾ ಇದ್ದೆ. ಇವಾಗ ಆ ಗಾಡಿ ಮುಟ್ಟಿದ್ರೆ ಅವಳೇ ನೆನಪಾಗ್ತಾಳೆ. ಅದಕ್ಕೆ ಸಖತ್ ಫಾಸ್ಟಾಗಿ ಹೋಗಿ ಲಾರಿ ಕೆಳಗೆ ನುಗ್ಗಿಸ್ದೆ. ನನ್ನ ದುರಾದೃಷ್ಟ, ನಾನು ಬದುಕ್ಬಿಟ್ಟೆ. ಎಂತ ಅವಸ್ಥೆ ಮಾರ್ಯ. ನೀನು ಆಕ್ಸಿಲೇಟರ್ ಕೊಡುವಾಗ ನಿನ್ನ ಅಮ್ಮ ನಿನಗೆ ನೆನಪಾಗ್ಲಿಲ್ಲವಾ? ಆಗ ನೆನಪಾಗಿಲ್ದೇ ಇದ್ದರು ಅವಳು ಮಾಡಿದ ಪುಣ್ಯದಿಂದ ನೀನು ಬದುಕಿದೆ. ಒಮ್ಮೆ ಅವಳ ಮುಖವನ್ನು ನೆನೆಸಿಕೋ. ಬ್ರದರ್, ಪ್ಲೀಸ್ ಬ್ರದರ್, ನನ್ನನ್ನು ಬದುಕಿಸಿ ಬ್ರದರ್. ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಬದುಕಿಸಿ ಬ್ರದರ್ ನನ್ನನ್ನು. ಲಾರಿ ಕೆಳಗಡೆ ಹೋದರೂ ಸಹ ನೀನು ಅಲ್ಲೇ ರೋಡಿನಲ್ಲಿ ಸಾಯ್ಲಿಲ್ಲ. ಆ ಯಮನ ಕೈಯಲ್ಲಿ ಅಲ್ಲೇ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಇದು ಹಾಸ್ಪಿಟಲ್. ಅದು ನೀನಿರೋದು ನಿನ್ನ ಅಮ್ಮನ ಮುಂದೆ. ಬದುಕ್ತೀಯ ಮಾರಾಯ, ಮಂಡೆ ಬೆಚ್ಚ ಮಾಡ್ಕೋಬೇಡ. ಅವನು ಸಾಯ್ತಾನೆ. ಅವನು ನಾನೇ ಸಾಯಿಸ್ತೀನಿ. ಅವನ ಜೊತೆ ನಿನ್ನೂ ಸಾಯಿಸ್ತೀನಿ. ಯಾರು ಬಿಡಲ್ಲ, ಯಾರು ಬಿಡಲ್ಲ. ಪಂಜುರ್ಲಿ ಬೊಬ್ಬರಿ ಚಿಕ್ಕು ಹಾಯಿಗಳು ಧರ್ಮಸ್ಥಳ ಮಂಜುನಾಥ ಸುಬ್ರಹ್ಮಣ್ಯ. ಅಯ್ಯೋ, ಈ ಕೈ ತುಂಬಾ ನೋವಾಗ್ತಿದೆ. ಈ ಕೈಗೆ ಹಾಕ್ತೀರಾ? ಆಮೇಲೆ ಆಗ್ತೇನೆ. ಅಯ್ಯೋ, ತಾಯ್ತಾ. ಇವತ್ತಿಗೆ ನನ್ನ ಕತೆ ಮುಗೀತು ಅನ್ನಿಸ್ತದೆ. ಹಲೋ, ಎಂತ? ಎಲ್ಲಿದ್ದೀಯಾ? ಇನ್ನೂ ಏತಕ್ಕೆ ನೀನು ಮನೆಗೆ ಬಂದಿಲ್ಲ? ಇವತ್ತು ನನಗೆ ನೈಟ್ ಶಿಫ್ಟ್ ಉಂಟು, ನಾನು ಬರುವುದಿಲ್ಲ. ಎಂತ? ನಾನು ಮೊದಲೇ ದೆವ್ವದ ಫಿಲಂ ನೋಡಿ ಹೆದರಿದ್ದೇನೆ. ಅಂಥದ್ರಲ್ಲಿ ಈಗ ನೀನು ಬರೋದಿಲ್ಲ ಅಂತ ಮೊದಲೇ ಹೇಳಿಕೆ ಸಂಕಟ ನಿನಗೆ. ಮಾಡಿದ್ದ ಅಡಿಗೆನೆಲ್ಲ ಇನ್ಯಾರು ತಿನ್ಲಿಕ್ಕೆ? ಅದನ್ನ ಬೆಳಿಗ್ಗೆ ಬಿಸಿ ಮಾಡಿ ನೀನೆ ತಿನ್ನು. ರಾತ್ರಿ ಅಡಿಗೆನ ಬೆಳಿಗ್ಗೆ ನನಗೆ ತಿನ್ಲಿಕ್ಕೆ ಹೇಳ್ತೀಯಾ? ಇವತ್ತು ರಾತ್ರಿ ನಿನ್ನ ಕನಸಿನಲ್ಲಿ ದೆವ್ವ ಬರಲಿ. ನನ್ನೊಟ್ಟಿಗೆ ದೆವ್ವ ಉಂಟು, ಮತ್ತೆಂತದ ಕನಸಿನಲ್ಲಿ ಬರುದು ಮಂಗ? ಮನೆ ಹೋಗ್ತೇನೆ ಅಂತ ಹೇಳಿ ಈ ಕರಿ ಇದ್ಲು ನನ್ನ ಮಗನ ಜೊತೆ ಅಂಟ್ಕೊಂಡಿದ್ಯಾ? ನನ್ನ ಹುಡುಗಿ. ಎಂತ ಸಾವು ಮಾರ ನಿಮ್ದು. ನಿಮ್ಗೆ ಲವ್ ಮಾಡ್ಲಿಕ್ಕೆ ಬೇರೆ ಜಾಗ ಸಿಗ್ಲಿಲ್ಲವಾ? ಅಲ್ಲಿ ವಾರ್ಡಲ್ಲಿ ಪೇಷಂಟ್ ಜಾಸ್ತಿ ಇದ್ರು, ಇಲ್ಲಿ ಪ್ರೈವೇಟ್ ಸಿಗುತ್ತೆ ಅಂತ ಇಲ್ಲಿ ಬಂದ್ವಪ್ಪ.
ಮೊದಲೇ ನನ್ನ ಮೈಂಡಿನಲ್ಲಿ ಭೂತ ಕುಣಿತುಂಟು, ಅದರ ಮಧ್ಯದಲ್ಲಿ ನಿಮ್ಮಿಬ್ಬರ ರೊಮ್ಯಾನ್ಸ್ ಬೇರೆ. ಮೊದಲು ಇಲ್ಲಿಂದ ಹೋಗಿ, ಇಲ್ಲದಿದ್ರೆ ನಾನು ದೆವ್ವವನ್ನು ಕರೆಸ್ತೇನೆ. ದೆವ್ವನಾ? ಈ ಹಾಸ್ಪಿಟ್ಲಲ್ಲಿ ಇವಳಿಂದ ಪೇಷನ್ಸ್ ಕಮ್ಮಿ ಆಗ್ತಿರೋದು. ಮೊದ್ಲು ಇವಳನ್ನು ಓಡಿಸ್ಬೇಕಿಲ್ಲಿಂದ. ಅಯ್ಯೋ, ಹೃದಯ ಇನ್ನು ಬಡಿತುಂಟ. ಬ್ರದರ್, ಬ್ರದರ್, ಡಾಕ್ಟ್ರು ಕರೀತಿದ್ದಾರೆ, ಬೇಗ ಬನ್ನಿ. ಆ ಬೋಳ್ ಮಂಡೆ ನನ್ನ ಬೊಜ್ಜ ಮಾಡ್ತಾನೀಗ. ಗುಡ್ ಮಾರ್ನಿಂಗ್ ಡಾಕ್ಟರ್. ಬನ್ರಿ ಬನ್ನಿ. ಪೇಷಂಟ್ಗೆ ಮಿಡ್ ನೈಟಲ್ಲಿ ಟ್ಯಾಬ್ಲೆಟ್ಸ್ ಹಾಕ್ರಿ ಕೊಟ್ಟಿಲ್ಲ, ಈವನ್ ಫೀವರ್ ಕೂಡ ಚೆಕ್ ಮಾಡಿಲ್ಲ. ನಿಮಗೆ ಕೆಲಸ ಮಾಡೋದಕ್ಕೆ ನಿಷ್ಠೆ ಇದ್ರೆ ಮಾತ್ರ ಕೆಲಸ ಮಾಡಿ, ಇಲ್ಲದೆ ಬೇರೆ ಯಾವ್ದಾರು ಕೆಲಸ ನೋಡ್ಕೊಳ್ಳಿ. ಪೇಷಂಟ್ ಜೀವ ಜೊತೆ ಯಾಕ್ರಿ ಆಟ ಆಡ್ತೀರಾ? ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನ ಕೇಳಲ್ಲ, ನಮ್ಮನ್ನ ಡಾಕ್ಟರ್ಸ್ನ ಕೇಳೋದು. ಇಲ್ಲಿ ಡಾಕ್ಟರ್ಸು ನರ್ಸು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಒಬ್ಬ ಪೇಷಂಟ್ ಜೀವ ಉಳಿಸೋಕೆ ಸಾಧ್ಯ. ಇದೇ ಥರ ಮತ್ತೆ ಮಿಸ್ಟೇಕ್ ಮಾಡಿ ನಾನು ಕಣ್ಣೆದ್ರು ಕಾಣಿಸ್ಕೋಬೇಡಿ. ಅಲ್ಲಿಂದ ಹಂಗೆ ಕೆಲಸ ಬಿಟ್ಟು ಹೋಗ್ತಾ ಇರಿ. ಛೇ, ತಪ್ಪಾಯ್ತು, ನನ್ನನ್ನು ಕ್ಷಮಿಸಿ. ನಾನು ರಾತ್ರಿ ಇದ್ದ ಪರಿಸ್ಥಿತಿ ಹಾಗಿತ್ತು. ಪರವಾಗಿಲ್ಲ, ನಿಮ್ಮ ಕೆಲಸ ನಾನು ನೋಡಿದ್ದೀನಿ. 4 ದಿವಸದಿಂದ ನಾನು ಇಲ್ಲೇ ಇದ್ದೀನಲ್ಲ. ಯಾಕೆ ಬ್ರದರ್, ಏನ್ ಪ್ರಾಬ್ಲಮ್ಮು? ನಿಮ್ಗೇನಾಗಿದೆ? ನನ್ನ ಸಮಸ್ಯೆ ಸರಿ ಹೋದ ಮೇಲೆ ನಂತರ ನಾನೇ ನಿಮಗೆ ಹೇಳ್ತೇನೆ. ಆ ಪೇಷಂಟ್ದು ರಿಪೋರ್ಟ್ಸ್ ಎಲ್ಲ ಫೈಲಿಗೆ ಹಾಕಿದ್ರಾ? ಆಗ್ತೆ ಬ್ರದರ್. ಇನ್ 2 ಡೇಸಲ್ಲಿ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡ್ಬೋದು ಅಂತ ಹೇಳಿದ್ರು. ನಿಮ್ಮದು ತಿಂಡಿ ಆಯ್ತಾ? ಆಯ್ತು. ಸರಿ, ಹಾಗಿದ್ರೆ ನಾನು ಹೋಗಿ ಫ್ರೆಶ್ ಆಗಿ ತಿಂಡಿ ತಿಂದು ಬರ್ತೇನೆ. ಓಯ್, ಕರೀರಿ ಆ ಡಾಕ್ಟ್ರನ. ಅವನು ಇವತ್ತೊಂದ್ ಕಡೆ ಕುಯ್ತೀನಿ. ಏಯ್, ಹೀಗೆ ಗಲಾಟೆ ಮಾಡಿದ್ರೆ ಪೊಲೀಸ್ನ ಕರೆಸ್ತೀನಿ. ಪೊಲೀಸ್ ಅಲ್ಲ, ಮಿಲಿಟರಿನೇ ಕರ್ಸಿ, ನಮಗ್ ನ್ಯಾಯ ಬೇಕು. ಅಣ್ಣ, ನಂಗೊಂದು ಡೌಟು. ಏನೋ ನಿನ್ ಡೌಟು? ಯಾಕೆ ಯಾವಲ್ಲ ಅವನೇ ಆಗಿರ್ಬೇಕು? ಅವಳು ಆಗಿರ್ಬತ್ತಾನೆ. ಯಾವಾಗ ಹುಡುಗರು ಬಾಳಲ್ಲಿ ಆಟ ಆಡ್ದ ಅವಳೇ ತಾನೆ. ಕರೆಕ್ಟ್ ಮಗ, ಕರೀರಿ ಅವಳನ್ನ. ಕರೀರಿ ಆ ಡಾಕ್ಟರ್ ಹುಡುಗಿನ. ಅಣ್ಣ, ಏನೋ ಆಂಟಿನೂ ಆಗಿರ್ಬೋದಲ್ವಾ? ಬಲ್ಲನ್ ಮಗ. ಆ ಡಾಕ್ಟ್ರು, ಆಂಟಿ, ಅಜ್ಜಿ, ಹುಡುಗಿನ್ ಎಲ್ರೂ ಕರೆಸ್ರಿ. ಇದು ಕರೆಕ್ಟ್ ಆಗಿರೋದು. ಎಂತಾಯ್ತು? ಯಾಕೆ ಎಲ್ಲ ಬೊಬ್ಬೆ ಹೊಡಿಯೋದು? ಇಲ್ಲೋಡು ಹೆಂಗ್ ಸ್ಟಿಚ್ ಹಾಕಿದ್ದಾರೆ. ಕರೆಕ್ಟ್ ಆಗಿ ಹಾಕಿದಾರಲ್ಲ. ಏನ್ ಕರೆಕ್ಟು? ಈ ಕಡೆ ಅದೇ ಲೆಂತ್ ಕುಯ್ದಿದ್ದಾರೆ, ಆಗ 6 ಸ್ಟಿಚ್ ಹಾಕಿದೀರಾ. ಆದ್ರೆ ಈ ಕಡೆ ಮಾತ್ರ 8 ಸ್ಟಿಚ್ ಹಾಕಿದೀರಾ. ಅಯ್ಯೋ, 2 ಸ್ಟಿಚ್ ಹೆಚ್ಚು ಅಷ್ಟೇ ಮಾರಾಯ. 8 ನಮ್ಮ ಅಣ್ಣಂಗ್ ಆಗ್ ಬರಲ್ಲ. ಅದೆಂತಕ್ಕೆ? ನಮ್ಮ ಅಣ್ಣ 8ನೇ ಕ್ಲಾಸ್ ಫೇಲು. ಮುಖಕ್ಕೆ ಫಸ್ಟ್ ಟೈಮ್ ಮಾರ್ಕ್ ಹಾಕಿದ್ದು
8ನೇ ಕ್ಲಾಸಲ್ಲಿ. ಫಸ್ಟ್ ಪೊಲೀಸ್ ಅವ್ರ ಹತ್ರ ವಧೆ ತಿಂದಿದ್ದು ಅದೇ 8 ಗಂಟೆಗೆ. ನಾಯಿಯ ಹೊಡೆತ. ನನ್ನ ಮಗನೇ, ಅಣ್ಣ ಡವ್ ಹೊಡಿತಾ ಇದ್ದಿದ್ದು ಹುಡುಗಿ ಬೇರೆ ಡವ್ ಹೊಡಿತಾ ಇದ್ಲು. ಆದ್ರೂ ಪರವಾಗಿಲ್ಲ, ಅವಳೇ ಮದ್ವೆ ಆಗೋಣ ಅಂತ ನಮ್ಮ ಅಣ್ಣ ರೆಡಿ ಆಗಿರ್ಬೇಕಾದ್ರೆ ಅವಳು ಅದೇ 8ನೇ ತಾರೀಕು 3ನೇ ಜೊತೆ ಹೊಡೋಗ್ಬಿಟ್ಲು. ನಂದೇ ಬೆಟ್ರ್ ಮಾರ. ಅದಕ್ಕೆ 8 ಅಣ್ಣಂಗ್ ಆಗ್ ಬರಲ್ಲ. 8ನೇ ತಾರೀಕು ಅಣ್ಣ ಮನೆಯಿಂದ ಆಚೆನೇ ಬರಲ್ಲ. ಕರೀರಿ ಡಾಕ್ಟರ್ನ, ಕರೀರಿ ಮೊದ್ಲು. ಹೋಯ್, ಆ ಡಾಕ್ಟರ್ ನಾನೇ. ನೀನಾ? ಇಲ್ಲಿ ಮಾತಾಡೋದು ಬೇಡ, ಆಚೆ ಹೋಗಿ ಮಾತಾಡುವ. ಬನ್ನಿ ಬಾಬಾ, ಟೋಕನ್ ಹಾಕೋಣ. ನಡೀರಿ. ಅಣ್ಣ, ನಂಗೊಂದು ಡೌಟು. ಮತ್ತೆ ಏನೋ ನಿನ್ ಡೌಟು? ಇವನ್ ಡಾಕ್ಟರ್ ಅಲ್ಲ, ಬ್ರದರು. ನನ್ನೇ ಬ್ರದರ್ ಅಂತ್ಯ. ಬೇರೆ 5 ಜನ ಇದೀವಿ ಅಂತ ಹೊಡೆದಾಕ್ ಬಿಡೋಣ ಅನ್ಕೊಂಡಿದ್ಯಾ? ಏನ್ಲ ಅಲ್ಲಿ ನೋಡು. ನಿಮ್ಗೇನು ಡಾಕ್ಟರ್ ತಾನೇ ಬೇಕು, ನಾನು ಕರ್ಕೊಂಡು ಬರ್ತೇನೆ. ನನ್ನ ಮಗನೇ, ನಮ್ಮ ಹುಡುಗರಿಗೆ ಹೊಡೆದ್ಬಿಟ್ಟು ಎಲ್ಲ ಹೋಗ್ತಾ ಇದ್ಯಾ? ನನಗೆ ಹೊಡಿದ್ಯಾ? ಬರ್ತೀನಿ ನಿಂಗೈತೆ. ಬುಜ್ಜಿ ಇದೇ ಆಯ್ತು ನಂದು. ಎಲ್ಲಿ ಹೋದ್ರೆ ಸಹ ಹಣೆ ಬರ ಸರಿ ಇಲ್ಲ. ಅಜ್ಜ ಮಾಡ್ತಾರೀಗ. ತಗ್ಲಾಕೊಂಡ ಎಲ್ಲೋಡ್ತೀಯಾ? ಅಯ್ಯ ನನ್ನ ಮಗನೇ, ನಮ್ಗೆ ಚಮಕ್ಕ. ಬಾ 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 ಐತೆ ನಿನ್ಗೆ. ಮಗನೇ, ತಿನ್ನಕ್ ಮಾತ್ರ ನೀನು, ಒಡಿಯಕ್ ಮಾತ್ರ ನಾನಾ? ಇರ್ಲಿ ತಗೋ. ನಿಮ್ಮನ್ನೆಲ್ಲ ಯಾರನ್ನ ಲೀಡರ್ ಮಾಡಿದ್ದು? ಹೊಡಿಯೋಣ ಸರಿಯಾಗಿ. ಈಗ ರೆಡಿ, ಇವಾಗ ಹೊಡಿಯ. ಬಾರೋ. ತಲೆ ಹೋಯ್ತು. ಬಂಡೆ ಬಂಡೆದು ಬಾಂಬ್ ಹಾಕಿದ್ರು ಒಳ್ಳಾಡಲ್ಲ. ತೋರ್ಸು ನಿನ್ನ ತಾಕತ್ತ. ಈಗ ಹೊಡಿಯ ನೋಡೋಣ. ತಡಿಯೋ, 6 ಬಿರಿಯಾನಿ ತಿಂದಲ್ಲ ಲೇ ನನ್ನ ಮಗನೇ. ಏನ್ರ ಇದೆಲ್ಲ? ಲೇ, ನಿಮ್ಮನ್ನೆಲ್ಲ ಕಟ್ಕೊಂಡು ಇನ್ನು 19 ಮಟ್ಟು ಹೊಟ್ಟೆಲೈತೆ, ಹೊಡಿಯೋಣ. ಹುಡುಗಿರ್ ಹಿಂದೆ ಉರುಳ್ ಸೇವೆ ಮಾಡಿದ್ರು ಯಾರು ಬಿದ್ದಿಲ್ಲ. ಫೈಟ್ ಮಾಡಾದ್ರೂ ಇವಳನ್ನ ಪಟಾಯಿಸ್ತೀನಿ. ಬರ್ರೋ ಬರ್ರೋ ನನ್ನ ಮಕ್ಕಳ, ಮಾಡ್ತೀನಿ ನಿಮಗೆ ಇವಾಗ.
ನನ್ ಮಗನೇ ಫೈಟ್ ಮಾಡೋ ಅಂದ್ರೆ ನಿದ್ದೆ ಮಾಡ್ತಾ ಇದೆಯಾ ಇಲ್ಲಿ? ಏನ್ ನಡೀತೈತಿಲ್ಲ? ಅಯ್ಯೋ ನನ್ನ ಮಗನೇ ನಾವಿರೋದು 8 ಜನ, ಅದಕ್ಕೆ ಹೊಡೆಯಕ್ ಆಯ್ತಾ ಇಲ್ಲ. ನಿಂಗೆ ಮೊದ್ಲು ಗಾಡಿ ತೆಗಿಯೋ, ಬರೀ ಮಾತಾಡಿ ಟೋಕನ್ ಹಾಕೋಣ ಅಂತ ತಾನೇ ಬಂದಿದ್ದು. ಬ್ರದರ್ ಅಂದೇಣ ಹಾಕೊಂಡ್ ಗುಮ್ಮಾಕ್ಬಿಟ್ಟ. ಶಕಿಲ, ಇದು ತುಂಬಾ ಕೆಟ್ಟ ಮಾತು ಅನ್ಸುತ್ತೆ. ಬೇರೆ ಯಾರು ನಿಂಗೆ ಕರೆಯಕ್ ಹೋಗ್ಬೇಡ. ಫೈಟು ಸೂಪರ್ ಆಗಿತ್ತು ಬ್ರದರ್. ಎಂತ ಸಾವು ಬ್ರದರ, ಇವಳಿಗೆ ಕೂಡ ಬ್ರದರ. ಛೇ, ಹಲೋ, ಎಂತ ಮಾಡ್ತಿದ್ಯಾ? ಕೆಲಸ. ತಿನ್ನುವುದಾ? ಹೌದು. ನಾನು ನಿನಗೆ ಒಂದು ನಂಬರ್ ಕಳಿಸ್ತೇನೆ. ಆ ಹುಡುಗಿಯೊಟ್ಟಿಗೆ ಕನೆಕ್ಷನ್ ಸರಿ ಹೋಗುವುದಾ ನೋಡು. ಅಮ್ಮ ಹೇಳಿದ್ದು. ನಾನೀಗ ಕೆಲಸದಲ್ಲಿದ್ದೇನೆ. ಅವಳಿಗೂ ಸಹ ಕೆಲಸ ಇರ್ತದೆ ಮಾರಾಯ. ಸಂಜೆ ಹೋಗಿ ನೋಡಿ ಬಾ. ಹಲೋ. ಹಲೋ. ಹಾಯ್. ಹಾಯ್. ನನ್ನ ಹೆಸರು ಮಹೇಶ್. ನಿಮ್ಮ ಮನೇಲಿ ವಿಷಯ ಹೇಳಿರ್ಬೇಕಲ್ಲವಾ? ಹೇಳಿದ್ದಾರೆ. ನಾನು 2 ಗಂಟೆ ನಂತರ ಫ್ರೀ. ನೀವು? ನಾನ್ ಫ್ರೀಯಾಗೇ ಇದ್ದೀನಿ. ಹಾಗಾದ್ರೆ ಎಲ್ಲಿ ಸಿಗುವ? ಶಂಕರ್ ಮಠ ಪಾರ್ಕ್ನಲ್ಲಿ 4 ಗಂಟೆಗೆ ಸಿಗೋಣ. ಸರಿ, ಓಕೆ, ಬಾಯ್. ಏನೋ ಈ ಈವಿಲ್ ಡೆಡ್ ಸಿನಿಮಾದಲ್ಲೂ ಮಿಸ್ಟರ್ ಬೀನ್ ಸಿಡಿ. ಏನು ಎಂತ ಸ ಇಲ್ಲ. ಡಾಕ್ಟರ್ ನಿನ್ ಜೊತೆ ಡ್ಯಾನ್ಸ್ ಆಡಿದ್ರಂತೆ. ಹೌದು ಮಾರಾಯ. ಪಾಪ ಅವ್ರ ಸಂಬಂಧಿಕರು ಯಾರೋ ಹುಷಾರ್ಲಿಲ್ಲ, ತೀರ್ಕೊಂಬಿಟ್ರಂತೆ. ತುಂಬಾ ನೊಂದ್ಕೊಂಡ್ಬಿಟ್ಟಿದ್ರು. ಏನೋ ನಾನು ಡಾಕ್ಟರ್ ಆಗಿ ಅವ್ರನ್ನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ಕೋಪದಲ್ಲಿ, ಟೆನ್ಷನ್ನಲ್ಲಿ 4 ಮಾತು ಬೈದಿರ್ಬೇಕು. ಬೇಜಾರು ಮಾಡ್ಕೋಬೇಡ. ಓ ಹಾಗೇನು? ಛ, ಪಾಪ ಅಲ್ಲ. ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೇಕು. ಅದು ಸಹ ಅವರ ಸಂಬಂಧಿಕರು. ತಪ್ಪು ಮಾಡಿದ್ದೇನೆ, ಜೋರ್ ಮಾಡಲಿ, ತೊಂದರೆ ಇಲ್ಲ. ಆದರೆ ನಾನು ಯಾವ ಸ್ಥಿತಿಯಲ್ಲಿದ್ದೇನಂತ ಸ್ವಲ್ಪ ತಿಳಿದುಕೊಳ್ಳೋದು ಒಳ್ಳೇದಲ್ಲವಾ? ಯಾವಾಗ ನೋಡಿದರೂ ದೊಡ್ಡವರದ್ದೇ ನ್ಯಾಯ, ಸಣ್ಣವರದ್ದು ಎಂತ ಸ ಇಲ್ಲವಾ? ಬಾಯ್ ಮುಚ್ಕೊಂಡ್ ತಿನ್ನು. ತೋರ್ಸು ನೋಡೋಣ. ಮತ್ತೆ ಎದ್ದೋಗು. ಕಮ್ ಟು ಆಪರೇಷನ್ ಥಿಯೇಟರ್. ಮರಿಯಾ ಇವಳು ಏನಾರು ಸಿಡಿ ತಂದ್ಬಿಟ್ಟವಳ. ಬ್ರದರ್, ಎಂತ ನಿಧಾನಕ್ಕೆ ತಿನ್ನಿ ಬ್ರದರ್. ಮಂಡೆ ಹೊಡಿತೇನೆ. ಈ ಲಿಫ್ಟ್ ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ. ಎನಿ ಟೈಮ್ ಔಟ್ ಆಫ್ ಸರ್ವಿಸ್. ಅಣ್ಣ ಟೀ ಕೊಡ್ಲಾ? ಬೇಡ ಅಂದ್ರೆ 90 ಕೊಡ್ತೀಯಾ? ಮುಚ್ಕೊಂಡು ಕೊಡು. ಕೊಡ್ಲಾ ಅಂತ ಬೇರೆ ಕೇಳ್ತಾನೆ. ಅಷ್ಟು ಈ ಲಿಫ್ಟ್ಗೆ ಏನಾದ್ರು ಮಾಡಿಸ್ಬೇಕಲ್ಲ. ಪೇಷಂಟ್ಗಳು ಸ್ಯಾಂಪಲ್ನೇ ಇದಕ್ಕಿನ್ನ ಜಾಸ್ತಿ ಕೊಡ್ತಾರೆ. ಇನ್ನೊಂದು ಸ್ವಲ್ಪ ಹಾಕೋ, ಕೊಡು. ಇಷ್ಟಿಷ್ಟೇ ಬಿಡ್ತಾನೆ. ಕೊಡು, ಹೋಗು. ಇದು ಹಾಸ್ಪಿಟ್ಲ್ ಕಣೋ, ಮೆತ್ತಕ್ಕೂಗೋ, ಕಿರ್ಚ್ತಾನೆ. ನೀವೇ ಕಣ ಕಿರ್ಚ್ತಾ ಇದ್ದೀರಾ? ಇದು ಹಾಸ್ಪಿಟ್ಲು. ನನಗೆ ಕೌಂಟರ್ ಕೊಡ್ತಾನೆ. ಹೋಗ.
ನಿಧಾನ ಕೊಡಿ ಚಿನ್ನು. ಭ್ರಮೆ. ನಿಧಾನ ಕೊಡಿ ಚಿನ್ನು, ನೆತ್ತಿ ಹಾಕ್ಬಿಡುತ್ತೆ. ಯಾಕೋ ವಾಸ್ತು ಸರಿ ಇಲ್ಲ ಅನ್ಸುತ್ತೆ, ಆ ಕಡೆ ಶಿಫ್ಟ್ ಆಗ್ಬಿಡೋಣ. ಅಯ್ಯೋ, ನಿಧಾನ ಕೊಡಿ ಅಂತ ಹೇಳಿದ್ನಲ್ಲ ಚಿನ್ನು. ನೋಡು, ಎಲ್ಲ ಕಡೆ ಚೆಲ್ಕೊಂಡ್ಬಿಟ್ಟೆ. ಚೆಲ್ಕೊಂಡಿಲ್ವೇ? ಅಯ್ಯೋ ಅಯ್ಯೋ, ಏನಪ್ಪ ಮಾಡೋದು? ಆ ನನ್ನ ಮಗ ಹೇಳ್ದಂಗೆ ಈ ಬ್ಯೂಟಿಫುಲ್ ಬಾಯ್ನ ದೆವ್ವ ಗಿವ್ವ ಯಾವ್ದಾದ್ರು ಹೆಣ್ದೆವ್ವ ಮೆಟ್ಕೊಂಡ್ಬಿಟ್ಟಿದ್ಯಾ ಹೆಂಗೆ ಅಂತ. ಅಯ್ಯೋ, ಏನಪ್ಪ ಮಾಡೋದು? ನಂಗೆ ಯಾಕೋ ಭಯ ಆಗ್ತಿದ್ಯಲ್ಲಪ್ಪ. ಕೂಕಣ ಅಂದ್ರೆ ಯಾವ ಗಂಡಸ್ರು ಇಲ್ವಲ್ಲಪ್ಪ ಇಲ್ಲಿ. ಏನಪ್ಪ ಮಾಡೋದು? ಅಪ್ಪ, ಭಯ ಆಗ್ತೈತಲ್ಲಪ್ಪ. ಏನ್ ಮಾಡೋದು? ಏನ್ ಮಾಡೋದು? ಕಾಪಾಡ್ರೋ, ಯಾರಾದ್ರೂ ಕಾಪಾಡ್ರೋ, ಯಾರಾದ್ರೂ ಕಾಪಾಡ್ರ. ನಾನೇನು ಮಾಡ್ಬೇಡ, ನಾನೇನು ಮಾಡ್ಬೇಡ. ನಂದಿನ್ನೂ ಮದ್ವೆ ಆಗಿಲ್ಲ, ನಾನು ಏನು ಮಾಡೇ ಇಲ್ಲ ಲೈಫಲ್ಲಿ. ಪ್ಲೀಸ್ ಏನು ಮಾಡ್ಬೇಡಿ, ಏನು ಮಾಡ್ಬೇಡಿ ಪ್ಲೀಸ್. ನನ್ನ ಕಾಪಾಡಿ, ನಾನು ಮದ್ವೆ ಆಗಿಲ್ಲ ಪ್ಲೀಸ್. ಏನು ಮಾಡೇ ಇಲ್ಲ ಪ್ಲೀಸ್, ಏನು ಮಾಡ್ಬೇಡಿ. ನನ್ನೇನು ಮಾಡ್ಬೇಡಿ. ಅಯ್ಯಯ್ಯೋ ಪ್ಲೀಸ್, ನನ್ನ ಹಾಳು ಮಾಡ್ಬೇಡಿ ಪ್ಲೀಸ್. ನನ್ನ ಸಾಯ್ಸ್. ಬಸ್, ನೀವು ಮಾಡಿ ಸರಿನಾ? ನಾವ್ ಎಲ್ಲಿಗೆ ಹೋದ್ರು ಯಾರನ್ನ ಒಬ್ರು ಬಂದು ಡಿಸ್ಟರ್ಬ್ ಮಾಡ್ತಾನೆ ಇರ್ತೀರ. ನಾವ್ ಎಲ್ಲಿಗೆ ಅಂತ ಹೋಗೋದು? ಡಾಕ್ಟ್ರಿಗೆ ರೋಗ ಅರ್ಥ ಐತೆ ವಿನಃ ನಿಮಗೆ ಮಾತ್ರ ನಮ್ ಕಷ್ಟ ಅರ್ಥ ಆಗ್ಲಿಲ್ಲಲ್ಲ. ಕಷ್ಟನಾ? ಲೇ, ಲಿಫ್ಟ್ ನ ನೀವಿಬ್ರು ಏನ್ ಅನ್ಕೊಂಡ್ಬಿಟ್ಟಿದಿರೋ? ಬರೀ ಲಿಫ್ಟ್ ಮಾತ್ರ ಅಲ್ಲ, ಬಾತ್ರೂಮು, ಟಾಯ್ಲೆಟ್, ವಾರ್ಡ್ ರೂಮು ಒಂದು ಮೂಲೆನೂ ಬಿಟ್ಟಿಲ್ವಲ್ರು. ಯಾಕ್ರೋ ಹಿಂಗ್ ಮಾಡ್ತಿದ್ದೀರಾ? ನಮ್ಮಂತ ಯುವ ಪ್ರೇಮಿಗಳಿಗೆ ನೀವೇ ಪ್ರೋತ್ಸಾಹ ಕೊಟ್ಟಿಲ್ಲ ಅಂದ್ರೆ ಹೇಗೆ? ನಿಮ್ಮನ್ನ ನಂಬ್ಕೊಂಡು ನಾವ್ ಏನೇನೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದೀವಿ ಮಾಮಾ. ಮಾಮಾನ? ಅಯ್ಯೋ, ನನ್ನ ಮಕ್ಕಳ ನಡ್ರಿ ಫಸ್ಟ್ ಇಲ್ಲಿಂದ. ನನ್ನೇ ಮಾಮ ಅಂತೀರಾ? ನಿಮ್ ಮಗ ನಾಯಿನಕ್ಕ ಹೋಗಿ ಹೋಗೋ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಅಂತ ಒಂದ್ 15 ಮಕ್ಳು ಲಿಫ್ಟ್ ಇಂದ ಆಚೆ ಬಂದಿರವು. ಹಲೋ, ಎಲ್ಲಿದ್ದೀರಾ? ನಾನು ಪಾರ್ಕ್ನಲ್ಲೇ ಬ್ಲ್ಯಾಕ್ ಟಾಪ್ ಮತ್ತು ಜೀನ್ಸ್ ಹಾಕಿದ್ದೇನೆ. ಓ ಹಾಗಾ, ಸರಿ ಬರ್ತೇನೆ. ಹಾಯ್, ನನ್ನ ಹೆಸರು ಮಹೇಶ್. ಈ ಭೂತಗಳು ಯಾವ ಯಾವ ವೇಷದಲ್ಲಿ ಬರ್ತದಂತ ಹೇಳಲಿಕ್ಕಾಗೋದಿಲ್ಲ. ದೇವಾ, ಆ ಭಟ್ಟ ಬೇರೆ ಅಮಾವಾಸ್ಯವರೆಗೂ ಪೂಜೆ ಮಾಡುದಿಲ್ಲ ಅಂತ ಹೇಳಿದಾನೆ. ಈಗ ಅಮಾವಾಸ್ಯೆ ತನಕ ಎಂತ ಮಾಡುದು? ಬದುಕ್ತೇನಾ ನಾನು? ಇದೆಂತದ? ನಿನ್ನ ಮುಖ ಒಳ್ಳೆ ಹೋಟೆಲ್ನಲ್ಲಿ ಅರ್ಧ ಪ್ಲೇಟ್ ಊಟ ತಿಂದು ನೀರ್ ತರ್ಲಿಕ್ಕೆ ಅಂತ ಹೋದಾಗ ಕ್ಲೀನ್ ಮಾಡುವವ ತಟ್ಟೆ ಹೊಯ್ದಾಗೆ ಉಂಟು. ಅದು ಸರಿ, ಆ ಹುಡುಗಿನ ನೋಡ್ದ? ಅವಳನ್ನ ನೋಡಿದೆ, ಇಷ್ಟ ಆಗಲಿಲ್ಲ. ಮತ್ತೊಂದು ಸುನಾಮಿ ಬೇಗ ಬಂದರೂ ಬರಬಹುದೇನೋ. ನಿನಗಂತೂ ಈ ಜನ್ದಲ್ಲಿ ಮದ್ವೆ ಆಗ್ಲಿಕ್ಕಿಲ್ಲ ಬಿಡು ಮಾರಾಯ. ಬೇಗ ಆಗಿದ್ದರೆ ಈ ಅಡುಗೆ ಕೆಲಸ ತಪ್ಪುತ್ತದೆ ಅಂತ ನೆನ್ಸಿದ್ದೆ. ಅದು ಭಂಗ ಬಿಡು. ನಿತ್ಯ, ನಿತ್ಯ, ನಾನು ಹೊರಗಿದ್ದೇನೆ. ಹೊರಗೆ ಎಂತ ಮಾಡ್ತಿದ್ಯಾ? ನನಗೆ ನಿನ್ನೊಟ್ಟಿಗೆ ಇರ್ಲಿಕ್ಕೆ ಭಯ ಆಗ್ತದೆ. ದಮ್ಮಯ್ಯ, ನಾನಿರುವುದಿಲ್ಲ.
ನಿನ್ನೊಟ್ಟಿಗೆ ದೆವ್ವ ಉಂಟು. ಇವಳಿಗೆ ಗೊತ್ತಾಯ್ತು? ಇಲ್ಲೇನಾದ್ರೂ ಉಂಟಾ? ವಿಜಯನಗರ್ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂದಿತ್ತು. ನೀನೊಟ್ಟಿಗಿದ್ದ ದೆವ್ವ, ಅದೇ ನೀನೊಟ್ಟಿಗಿದ್ದ ದೆವ್ವ ಗಾಡಿ ಹೊಗೆ ಅಂತೆ ಮಾರಾಯ. ಟೆಸ್ಟ್ ನಲ್ಲಿ ಅದು ದೆವ್ವ ಅಲ್ಲ, ಗಾಡಿ ಹೊಗೆ ಅಂತ ಪ್ರೂವ್ ಆಯ್ತಂತೆ. ನೀನು ಹೇಳಿದಂಗೆ ಸೆಕ್ಸಿ ಲುಕ್ ಕೊಟ್ಟೆ. ಅವನು ಹೆದರಿಕೊಂಡು ಓಡಿ ಹೋದ. ಫಸ್ಟ್ ಲುಕ್ ಕೊಟ್ಯಾ ಸೆಕೆಂಡ್ ಲುಕ್ ಕೊಟ್ಯಾ? ಸೆಕೆಂಡು. ನಾನು ನಿನಗೆ ಹೇಳಿದ್ದು ಫಸ್ಟ್ ಲುಕ್ ಕೊಡು ಅಂತ ತಾನೇ? ನೀನು ಸಿಕ್ಕಿದರೆ ಅಷ್ಟೇ ನೋಡು. ನಾನು ಕೊಟ್ಟಿದ್ದು ಫಸ್ಟ್ ಲುಕ್ಕೆ. ನೀನು ಹೀಗೆ ಹೇಳ್ತೀಯ ಅಂತ ಗೊತ್ತುಂಟು. ಹುಡುಗರಿಗೆ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಅಂತ ನನ್ನ ಈ ರೇಂಜಿಗೆ ತಂದಿ ಹಾಕುವುದಾ? ಬಿಡೆ ಆ ಸೆಕೆಂಡ್ ಲುಕ್ನ ಇನ್ನೊಂದು ಹುಡುಗನಿಗೆ ಕೊಟ್ರೆ ಆಯ್ತು. ಸಾಕು, ಫೋನ್ ಇಡು ನೀನು. ಅವರದೇ ಕಾಲ್ ಬರ್ತುಂಟು. ಸರಿ ಬಾಯ್. ಹಲೋ. ಸಾರಿ, ನಾನು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೆ. ಅದೇ ಮಂಡೆ ಬೆಚ್ಚದಲ್ಲಿ ವಾಪಸ್ ಬಂದೆ. ಈಗ ನೀವೆಲ್ಲಿದ್ದೀರಾ? ನಾನು ಇಲ್ಲಿ ಪಾರ್ಕ್ನಲ್ಲೇ ಇದ್ದೇನೆ. ಓ, ಹಾಗಿದ್ರೆ ಅಲ್ಲಿಯೇ ಇರ್ತೀರಾ? ನಾನೀಗ ರಪ್ಪ ಬರ್ತೇನೆ. ಸರಿ. ಓಕೆ, ಥ್ಯಾಂಕ್ಸ್. ಹಾಗಿದ್ರೆ ಪೊಲೀಸ್ ಹೇಳಿದ್ದು ಭೂತ ಅಲ್ಲ, ಓನರ್ ಹೇಳಿದ್ದು ವಾ ಇಲ್ಲೇ ಇದ್ದಾನಲ್ಲ, ಕೇಳುವ. ಓನರ್ ಅಂಕಲ್, ಆ ಸ್ಟೋರಿ ಕಂಪ್ಲೀಟ್ ಮಾಡಿ ಅಲ್ಲ ಪ್ಲೀಸ್. ಎಲ್ಲಿಗೆ ನಿಲ್ಸಿದ್ದೆ? ಮಗು ಅಳುವ ಶಬ್ದ, ಭಟ್ಟರನ್ನ ಕರೆಸಿ ಪೂಜೆ ಮಾಡಿಸಿದ್ರಿ, ಆದರೂ ಸಹ ಮಗು ಅಳುವ ಶಬ್ದ ನಿಲ್ಲಲಿಲ್ಲ ಅಂತ. ಆಮೇಲೆ ಕಸ್ಟಮರ್ ಕೇರ್. ಇದು ನಿನ್ ಫೋನ್ ರಿಂಗ್ ಟೋನಾ? ಹ್ಞೂ ಬುದ್ಧಿ. ಅಯ್ಯೋ 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 ಅಯ್ಯೋ, ಇದು ಗೊತ್ತಿಲ್ಲದೆ ದೆವ್ವ ಅಂತ ನಾವೆಲ್ಲ ಎದ್ರಕೊಂಡ್ಬಿಟ್ಟಿದ್ವಲ್ಲೋ. ರಾತ್ರಿ ಮಾತ್ರ ಯಾಕೆ ಸೌಂಡ್ ಬರ್ತಾ ಇತ್ತು? ನನಗೆ ಯಾರು ಕಾಲ್ ಮಾಡ್ತಾರೆ ಬುದ್ಧಿ? ದಿನ ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ನಾನೇ ಫೋನ್ ಮಾಡ್ತಿದ್ದೆ. ಫೋನ್ ರಿಂಗ್ ಆಗ್ತಾ ಇತ್ತು, ಯಾರು ರಿಸೀವ್ ಮಾಡ್ತಾ ಇದ್ದಿಲ್ಲ. ನೀನ್ ಬಿಟ್ಟೋಗಿರೋ ಫೋನಿಂದ ನಂಗೆ 5,000 ರೂಪಾಯಿ ಚೊಂಬು ಕಣೋ. ಹಾಗಾದರೆ ದೆವ್ವ ಇರ್ಲಿಲ್ಲವಾ? ಏನೂ ಇರ್ಲಿಲ್ಲ, 5,000 ಹೋಯ್ತು. ಮತ್ತೆ ಆ ಪೂಜಾರಿ ಹಿಡಿದುಕೊಂಡು ಹೋದ ದೆವ್ವ ಯಾವುದು? ಗೊತ್ತಿಲ್ಲ. ಆಮೇಲೆ ನನಗೆ ದೆವ್ವ ಹಿಡ್ದಂಗಾಯ್ತು. ಸರಿ, ಬರ್ತೇನೆ ಅಂಕಲ್. ಥ್ಯಾಂಕ್ಸ್. ಬಾ, ಹಾಗಾದರೆ ನನ್ನೊಟ್ಟಿಗೆ ಯಾವ ದೆವ್ವ ಇರಲಿಲ್ಲ. ಸ್ವಲ್ಪ ಯಾಮರಿದ್ದರೆ ನಾನು ಸಹ ಈ ಓನರ್ ತರವೇ ಟೋಪಿ ಹಾಕಿಸ್ಕೊಳ್ತಾ ಇದ್ದೆ. ಪ್ರತಿಯೊಂದು ವಿಷಯದಲ್ಲೂ 2 ಆಪ್ಷನ್ ಇರ್ತದೆ, ಒಂದು ಪಾಸಿಟಿವ್, ಮತ್ತೊಂದು ನೆಗೆಟಿವ್. ನಾವು ನೆಗೆಟಿವ್ನ ತಗೊಂಡ್ರೆ ಈ ಡೋಂಗಿ ಭಟ್ರಂತವರು ನಮ್ಮನ್ನ ಮಂಗ ಮಾಡಿ ಭ್ರಮೇಲಿ ಬದುಕೋ ಥರ ಮಾಡ್ತಾರೆ.
ನಿನ್ಗೆ ಎಷ್ಟು ಸರಿ ಹೇಳಿದ್ದೀನಿ ಖಾಲಿ ಒಯ್ಯಲ್ಲಿ ತೂಗಬಾರ್ದು ಅಂತ. ಬ್ರದರ್, ಪಾರ್ಕಲ್ಲ ಹುಡುಗಿ ಹತ್ರ ಮಾತಾಡ್ತಿದ್ರಲ್ಲ, ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ.